ನನ್ನ ಎತ್ಕೊಂಡು ಹೋಗು, ಇದು ಎಲ್ಲ ಇಟ್ ಇಸ್ ಕ್ರಾಸಿಂಗ್ ಬಿಯಾಂಡ್ ದಿ ನಾರ್ಮಲ್ ಸ್ಕೋಪ್ ಆಫ್ ಎ ಮೆಡಿಕಲ್ ಎಕ್ಸಾಮಿನೇಷನ್. ಅದನ್ನ ಅವರು ಯಾಕೆ ಮಾಡಿದ್ದಾರೆ ಅದು ಅವರೇ ಉತ್ತರ ಕೊಡ್ಬೇಕು. ನಾರ್ಮಲಿ ಎಲ್ಲೇ ಆಗ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ನಾವ್ ಇಂಥದನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಬಾಡಿ ಬಿಲ್ಟ್ ಪರ್ಸನ್, ಕರಾಟೆ ಆಡೋರು ಇಲ್ಲ ಪುಷಪ್ ಮಾಡೋರು ಎಲ್ಲ ರೇಪಿಸ್ಟ್ಗಳು ಅಂತನಾ? ಸಂತೋಷ್ ರಾವ್ ಟ್ರಯಲ್ ಕೇಸಲ್ಲಿ ಈ ರೋಹಿತ್ ಶರ್ಮಾನೇ ಇವರು ಮಾಬ್ಲೆ ಶೆಟ್ಟಿ. ಈ ಬೆನ್ನು ಮೇಲೆ ಇರೋ ಇಂಜುರೀಸ್ ಅಂತೂ ಸೌಜನ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಂತೂ ರೂಲ್ಡ್ ಔಟ್. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಆರ್ ಕನ್ನಡದಲ್ಲಿ ಒಂದು ಡಿಬೇಟ್ ನಡೆಯುತ್ತೆ ಅಂತ ಹೇಳಿದ್ರೆ, ಸಂತೋಷ್ ರಾವನ್ನು ಎಕ್ಸಾಮಿನೇಷನ್ ಮಾಡಿದಂತಹ ಮಹಾಬಾಲ್ ಶೆಟ್ಟಿಯನ್ನು ಇಟ್ಕೊಂಡು ಒಂದು ಡಿಬೇಟನ್ನು ಕೂಡ ಮಾಡ್ತಾರೆ. ಒಂದಷ್ಟು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಪಾಪ ಅಲ್ಲಿದ್ದಂತಹ ಜನರಿಗೆ ಸರಿಯಾದ ಪ್ರಶ್ನೆ ಮಹಾಬಾಲ್ ಶೆಟ್ಟರಿಗೆ ಕೇಳೋಕೆ ಆಗಿಲ್ಲ. ಏನೇನೋ ಉತ್ತರ ಕೊಡ್ತಾ ಇದ್ರು. ಕ್ರಿಕೆಟ್ನ ಬಗ್ಗೆ, ದೋಸೆಯ ಬಗ್ಗೆ ಎಲ್ಲ ಮಹಾಬಾಲ್ ಶೆಟ್ಟರು ಮಾತಾಡ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜೊತೆಗೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆದಂತಹ ಪ್ಯಾಥಾಲಜಿಸ್ಟ್ ಬಾರ್ಬಡೋಸ್ ಇಂದ ಶುಭಾಕರ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತೇಳಿ ಕೇಳ್ಕೊಂಡು ಮಾಡೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಅಜಯ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ. ಡಾಕ್ಟರ್ ಹೇಳ್ತಾರೆ ಸರ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಸಂತೋಷ್ ರಾವೇ ರೇಪ್ ಮಾಡಿರುವಂಥದ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವ್ರು ಹೇಳೋ ಪ್ರಕಾರ ಎಲ್ಲಾನು ಕೂಡ ಯಾವ ಆ್ಯಂಗಲ್ ಅಲ್ಲಿ ನೋಡಿದ್ರು ಕೂಡ ಅವರು ಪ್ರೂವ್ ಮಾಡೋಕ್ಕೆ ಹೊರಟಿರುವಂಥದ್ದು ಏನು ಅಂತ ಹೇಳಿದ್ರೆ ಸಂತೋಷ್ ರಾವೇ ಇಲ್ಲಿ ರೇಪ್ ಮಾಡಿರೋದು ಅಂತ ಹೇಳಿ. ಜಡ್ಜ್ ಸರಿಯಾಗಿ ಬರ್ದಿಲ್ಲ, ಪಿ ಸರಿಯಾಗಿ ನನ್ನ ಹತ್ರ ಕ್ವಶನ್ ಕೇಳಿಲ್ಲ, ಆಲ್ರೆಡಿ ಅವನ ಎಕ್ಸಾಮಿನೇಷನ್ ಏನಿದೆ ಅದು ಡಾಕ್ಟರ್ ಆದಮ್ ರವರು ಸರಿಯಾಗಿ ಮಾಡಿಲ್ಲ ಅಂತೇಳಿ ಮಹಾಬಾಲ್ ಶೆಟ್ಟಿ ಅವರ ಹತ್ರ ಕರ್ಕೊಂಡು ಬಂದ್ರು. ಆದಮ್ ರವರಿಗೆ ಕನ್ಸಲ್ಟ್ ಕೊಡ್ಲಿಲ್ಲ, ಇವರಿಗೆ ಕೊಟ್ಟ, ಮಹಾಬಾಲ್ ಶೆಟ್ಟಿ ಅವರಿಗೆ ಕೊಟ್ಟ ಅನ್ನುವಂತ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಏನ್ ಹೇಳ್ತೀರಾ ಸರ್ ಇದರ ಬಗ್ಗೆ? ವಾಟ್ ಈಸ್ ದಿಸ್ ಕನ್ಸಲ್ಟ್? ಫುಲ್ಲಿ ಇನ್ಫಾರ್ಮ್ಡ್ ಅವ್ರಿಗೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಅದನ್ನ ತಗೊಬೇಕಾಗಿ ಯಾವ ರೀತಿಯ ಕನ್ಸಲ್ಟ್ ಮಾಡ್ಬೇಕು ಅಂತೇಳಿ, ಯಾವ ರೀತಿ ಅವ್ರನ್ನ ಕನ್ಸಲ್ಟ್ ಮಾಡ್ಬೇಕು, ಈಗ ರೇಪ್ ಕೇಸ್ ಅಂತೇಳಿ ಇವರಿಗೆ ಮೆಡಿಕಲ್ ಟೆಸ್ಟಿಂಗ್ ಅಂತೇಳಿ ಒಬ್ಬ ಆರೋಪಿ ಬರ್ತಾನೆ. ಸೊ ಯಾವ ರೀತಿ ಅವನ್ನ ಕನ್ಸಲ್ಟ್ ಮಾಡಬೇಕು? ಈಗ ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅವನ ಕೈ ನೋಡಿದ್ರು, ಕೈ ನೋಡಿದಾಗ ಅವನ ತರ್ಚು ಅದರಲ್ಲಿ ಗಾಯ ಇತ್ತು, ಮುಂಚೆ ಅವನು ಏನೋ ಪರ್ಚಾಡ್ಕೊಂಡಿದ್ದ ಅನ್ನುವಂಥ ವಿಚಾರದಲ್ಲಿ. ಮತ್ತೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಟೆನ್ನಿಸ್ ಪ್ಲೇಯರ ಅಂತೇಳಿ ಕೇಳಿದ್ರಂತೆ, ವ್ರಸ್ರಲ ಅಂತೇಳಿ ಕೇಳಿದ್ರಂತೆ, ಮತ್ತು ವೆಲ್ ಬಿಲ್ಟ್ ಆಗಿದ್ಯಾ ಅಂತೇಳಿ ಕೇಳಿದ್ರಂತೆ. ಸೊ ಹೀಗಾಗಿ ಅವನು ಏನು ಮಾಡಿದ ಅಂತ ಹೇಳಿದರೆ, ಒಂದು ಕೈಯಲ್ಲಿ 150 ಪುಷಪ್ ಹೊಡೆದಂತೆ. ಅದು ಅಲ್ಲದೆ ಕ್ಯಾನ್ ಯು ಲಿಫ್ಟ್ ಮೀ ಅಂಥೇಳಿ ಕೇಳಿದಾಗ ಅವನು ಅವರನ್ನು ಎತ್ತಿದಂತೆ. ಸೊ ಹೀಗಾಗಿ ಇವರು ಹೇಳ್ತಾ ಇದ್ದಾರೆ, ಸೌಜನ್ಯನನ್ನು ಎತ್ಕೊಂಡು ಹೋಗಿರುವಂಥದ್ದೇ ಇವನು ವೆಲ್ ಬಿಲ್ಟ್ ಆಗಿದ್ದ, ಸೊ ಈ ಕಾರಣಕ್ಕಾಗಿ ಅವನು ರೇಪ್ ಮಾಡಿದ್ದ ಅಂತೇಳಿ. ಸೊ ಈ ಟೈಪಲ್ಲಿ ಕನ್ಸಲ್ಟ್ ಮಾಡುವಾಗ ಈ ರೀತಿಯ ಕ್ವಶನ್ ಕೇಳ್ತಾರ ಅಂತೇಳಿ. ಇದು ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಾ ಅಜಯ್. ಏನಾಗ್ತಾ ಇದೆ ಅಂದ್ರೆ ನೋಡಿ, ಈ ಡಿಸ್ಕೋರ್ಸ್ ಇವರು ಡಾಕ್ಟರ್ ಏನು ಹೇಳ್ತಾ ಇದಾರೆ ಟಿವಿನಲ್ಲಿ, ಅವರು ಟೆನ್ನಿಸ್ ಪ್ಲೇಯರ್ ತರ ಸ್ಟೀಲ್ ರಿಸ್ಟ್ಸ್ ಇದ್ವು, ಆಮೇಲೆ ಬ್ಲಾಕ್ ಬೆಲ್ಟ್, ಆಮೇಲೆ 3rd ಡಿಗ್ರಿ ಬ್ಲಾಕ್ ಬೆಲ್ಟ್, ಡ್ಯಾನು ಎಕ್ಸೆಟ್ರಾ, ಇಷ್ಟು ಬಲಶಾಲಿ ಆಗಿದ್ರು, ಇಷ್ಟು ವೆಲ್ ಬಿಲ್ಟ್ ಆಗಿದ್ರು. ಓಕೆ, ಆಸ್ ಎ ಮೆಡಿಕಲ್ ಡಾಕ್ಟರ್ ನೀವು ಒಂದ್ ಪೇಷಂಟ್ ನ ಅಸೆಸ್ ಮಾಡಿದಾಗ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡುವಾಗ, ಯು ಕ್ಯಾನ್ ರೀಚ್ ಎ ಕನ್ಕ್ಲೂಷನ್ ದಟ್ ದಿಸ್ ಮ್ಯಾನ್ ಈಸ್ ವೆಲ್ ಬಿಲ್ಟ್, ಗುಡ್ ಫಿಟ್ನೆಸ್ ಅಷ್ಟೇ ಹೊರತು ಪೇಷಂಟ್ಗೆ ನೀನು ಪುಷಪ್ಸ್ ಹೊಡಿ, ಆಮೇಲೆ ನನ್ನ ಎತ್ಕೊಂಡು ಹೋಗು, ಇದು ಎಲ್ಲ ಇಟ್ ಇಸ್ ಕ್ರಾಸಿಂಗ್ ಬಿಯಾಂಡ್ ದಿ ನಾರ್ಮಲ್ ಸ್ಕೋಪ್ ಆಫ್ ಎ ಮೆಡಿಕಲ್ ಎಕ್ಸಾಮಿನೇಷನ್. ಅದನ್ನ ಅವರು ಯಾಕೆ ಮಾಡಿದ್ದಾರೆ ಅದು ಅವರೇ ಉತ್ತರ ಕೊಡ್ಬೇಕು. ನಾರ್ಮಲಿ ಎಲ್ಲೇ ಆಗ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ನಾವ್ ಇಂಥದನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾವುದು ಸಸ್ಪೆಕ್ಟ್ಸ್ ನ ನನ್ನ ಎತ್ಕೊಂಡು ಓಡಾಡು, ಇಲ್ಲ ಅಂದ್ರೆ ಪುಷಪ್ ಹೊಡಿ, ಇಲ್ಲ ಅಂದ್ರೆ ನೀನು ಕರಾಟೆನಾ, ನೀನು ಜೂಡೋನಾ, ಇಲ್ಲ ಕುಂಫುನಾ, ಇಲ್ದ್ರೆ ಬಾಕ್ಸರ ಅಂತ ಅವೆಲ್ಲ ಬೇಕಾಗಿಲ್ಲ. ರೈಟ್? ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ ನೋಡಿ, ಈ ರೀತಿ ನೀವು ಒಂದು ಪರ್ಸನ್ ನ ಟೈಪ್ ಕ್ಯಾಸ್ಟ್ ಮಾಡ್ತಾ ಇದ್ದೀರಾ. ರೈಟ್? ಇಟ್ ಈಸ್ ಎ ಟೈಪ್ ಕ್ಯಾಸ್ಟಿಂಗ್ ಆಫ್ ಎ ಪರ್ಸನ್. ಈಗ ಏನಾಗುತ್ತೆ ಅಂದ್ರೆ, ಇಟ್ ಸ್ಪ್ರೆಡ್ಸ್ ಎ ರಾಂಗ್ ಮೆಸೇಜ್ ಟು ದಿ ಪಬ್ಲಿಕ್ ವೆನ್ ದೇ ಲಿಸನ್ ಟು ಯುವರ್ ಡಿಸ್ಕೋರ್ಸ್ ಆನ್ ದ ಟಿವಿ ಆರ್ ಆನ್ ದ ಯೂಟ್ಯೂಬ್ ಚಾನಲ್. ನೀವು ಈ ಮನುಷ್ಯ ಬ್ಲಾಕ್ ಬೆಲ್ಟ್, ಈ ಮನುಷ್ಯಂದು ಸ್ಟೀಲ್ ರಿಸ್ಟ್,
ಟೆನ್ನಿಸ್ ಪ್ಲೇಯರ್ ತರ ರಿಸ್ಟು, ಈ ಮನುಷ್ಯನನ್ನು ಎತ್ಕೊಂಡು ಹೋಗ್ಬೋದು, 150 ಪುಷಪ್ ಹೊಡಿತಾ ಇದ್ದಾನೆ ಅಂದ್ರೆ ಇದು ಏನು ಸಂದೇಶ ಸಾರ್ತಾ ಇದೆ ಅಂದ್ರೆ, ಈ ಎಲ್ಲಾ ಫಿಟ್ ಆಗಿರೋ ಅಥ್ಲೆಟಿಕ್ ಬಾಡಿ ಬಿಲ್ಟ್ ಪರ್ಸನ್, ಕರಾಟೆ ಆಡೋರು ಇಲ್ಲ ಪುಷಪ್ ಮಾಡೋರು ಎಲ್ಲ ರೇಪಿಸ್ಟ್ಗಳು ಅಂತನಾ? ಸೊ ಇದು ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಉದ್ದೇಶ ಬೇರೆ ಆಗಿರ್ಬೋದು, ಬಟ್ ಅವರು ಎಕ್ಸ್ಪ್ರೆಸ್ ಮಾಡ್ತಿರೋ ರೀತಿ ತಪ್ಪು. ಇದು ತುಂಬಾ ರಾಂಗ್ ಮೆಸೇಜ್ ಕೊಡ್ತಾ ಇದೆ. ಇದು ದಿಸ್ ವಿಲ್ ಕಾಸ್ ಅನ್ನೆಸೆಸರಿ. ನಾಳೆ ಯಾರಾದ್ರೂ ಅನ್ಫಾರ್ಚುನೇಟ್ಲಿ ನೋಡಿ, ಈಗ ನವಡೇಸ್ ದಿ ಕ್ರೈಮ್ಸ್, ರಿಪೋರ್ಟಿಂಗ್ ಆಫ್ ಕ್ರೈಮ್ಸ್ ಆಫ್ ಸೆಕ್ಷುವಲ್ ವೈಲೆನ್ಸ್ ಆರ್ ಸೆಕ್ಷುವಲ್ ಅಸಾಲ್ಟ್ ಆಲ್ ಓವರ್ ದ ವರ್ಲ್ಡ್ ಈಸ್ ಗೆಟಿಂಗ್ ಇನ್ಕ್ರೀಸಿಂಗ್ಲಿ ರಿಪೋರ್ಟೆಡ್. ಸೊ ಅದರೊಳಗಡೆ ಫಾಲ್ಸ್ ರಿಪೋರ್ಟ್ಸ್ ಕೂಡ ಇರ್ತವೆ. ಆ ಫಾಲ್ಸ್ ರಿಪೋರ್ಟ್ ಅಲ್ಲಿ ಯಾರಾದ್ರೂ ಅವ್ರ ಗ್ರಾಚಾರಕ್ಕೆ ಯಾರೋ ಕರಾಟೆ ಪ್ಲೇಯರೋ ಇದ್ರೆ ಟೆನ್ನಿಸ್ ಪ್ಲೇಯರೋ ಇಲ್ದ್ರೆ ಬಾಡಿ ಬಿಲ್ಡರೋ ಸಿಗಾಕೊಂಡ್ಬಿಟ್ಟ ಅಂದ್ರೆ, ನಾಳೆ ಇವರು ಪೊಲೀಸ್ ಅವರು ಎಕ್ಸಾಮಿನ್ ಮಾಡುವಾಗ್ಲಾಗ್ಲಿ ಇಲ್ಲ ಜನರಲ್ ಪಬ್ಲಿಕ್ ಆಗ್ಲಿ ಇಲ್ದ್ರೆ ಕೋರ್ಟ್ ಅಲ್ಲಿ ಆಗ್ಲಿ, ಅವ್ನ್ ಫಿಸಿಕ್ ನೋಡ್ಬಿಟ್ಟು ಅವನು 6 feet ಟಾಲು, ಒಳ್ಳೆ ಬಿಲ್ಟು, ಆಮೇಲೆ ಒಳ್ಳೆ ಬಾಡಿ ಬಿಲ್ಡರು, ನನ್ನ ಎತ್ಕೊಂಡು ಓಡಾಡಿದಾನೆ, ಅವನೇ ರೇಪಿಸ್ಟ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ನೀವೇ ಅರ್ಥ ಮಾಡ್ಕೊಬೇಕು. ಅದೇ ನಾನು ಕೇಳೋದು, ಈಗ ಒಬ್ಬ ಅಕ್ಯೂಸ್ಡ್ ಬಂದಾಗ ಅವನು ರೇಪ್ ಮಾಡಿದ್ದಾನೆ ಅಂತ ಹೇಳಿ ಒಂದು ಏನೋ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ, ಯಾವ ರೀತಿ ಎಕ್ಸಾಮಿನೇಷನ್ ಮಾಡಬೇಕು ಡಾಕ್ಟರ್ಸ್ ಅಂತ? ಅಂದ್ರೆ ಅಕ್ಯೂಸ್ಡ್ ಅಂತ ಕರಿಬಾರ್ದು ನಾವು, ಸಸ್ಪೆಕ್ಟ್ ಅಂದ್ರೆ ಪರ್ಸನ್ ಹೂ ಮೈಟ್ ಹ್ಯಾವ್ ಕಮಿಟೆಡ್ ದಿಸ್ ಆಕ್ಟ್, ರೈಟ್, ರೇಪ್ ಅಂಡ್ ಮರ್ಡರ್ ಅಂತ. ಅವ್ರನ್ನ ಯಾವಾಗಾದ್ರೂ ಪೊಲೀಸ್ ಅಪರೆಂಡ್ ಮಾಡಿ ಅವ್ರನ್ನ ಕಸ್ಟಡಿಯಲ್ಲಿ ತಗೊಂಡಾಗ ಪೊಲೀಸ್ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಅವರು ಡಾಕ್ಟರ್ಗೆ ಅರ್ಜಿ ಕೊಟ್ಟು ಅವ್ರನ್ನ ತಕ್ಷಣ ಆದಷ್ಟು ಬೇಗ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಏನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ 2 ರೀಸನ್. ಒಂದು, ಏನಾದ್ರೂ ಇಂಪಾರ್ಟೆಂಟ್ ಫಾರೆನ್ಸಿಕ್ ಎವಿಡೆನ್ಸ್ ಅವ್ರ ಮೇಲೆ, ಅವ್ರ ಬಾಡಿ ಮೇಲೆ ಏನಾದ್ರೂ ಇದ್ರೆ ಅದನ್ನ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ. ಫಾರ್ ಎಕ್ಸಾಂಪಲ್ ಅವರೇ ಹೇಳ್ದಂಗೆ ಹೇರ್ಸ್ ಆಗಿರ್ಬೋದು, DNA ಸ್ಯಾಂಪಲ್ಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಂದ್ರೆ ಎಕ್ಸಾಮಿನ್ ಮಾಡುವಾಗ ಇಂಜುರೀಸ್ ಏನಾದ್ರೂ ಇದೆಯಾ, ಏನಾದ್ರೂ ಗಾಯಗಳಿದೆಯಾ, ಎಲ್ಲಿದೆ, ಎಷ್ಟು ದೊಡ್ಡ ಗಾಯ ಇದೆ, ಯಾವಾಗ ಆಗಿದೆ, ಎಷ್ಟು ದಿನ ಹಿಂದೆ ಆಗಿದೆ, ಇವತ್ತಾಗಿದೆಯಾ ಅಂತ. ಈ ತರ ಎಲ್ಲ ಮಾಡ್ಲಿಕ್ಕೆ ಇದು ಪ್ರೊಸೀಜರ್, ನಾರ್ಮಲ್ ಪ್ರೊಸೀಜರ್ ಪೊಲೀಸ್ ಅವ್ರದ್ದು. ಸೊ ಆದಷ್ಟು ಬೇಗ ತಗೊಂಡು ಹೋಗ್ಬೇಕು. ದಿಸ್ ಇಸ್ ದಿ ಪ್ರೋಟೋಕಾಲ್. ಯಾವಾಗಾದ್ರೂ ಸಸ್ಪೆಕ್ಟ್ಸ್ ನ ನೀವು ಅರೆಸ್ಟ್ ಮಾಡಿದ್ರೆ ಇನ್ ವೈಲೆನ್ಸ್ ಕೇಸಸ್ ಆಫ್ ರೇಪ್ ಅಂಡ್ ಮರ್ಡರ್ಸ್ ಆರ್ ರೇಪ್ಸ್, ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ. ಅದೇ ಕನ್ಸಲ್ಟ್ ಯಾವ ರೀತಿ ಮಾಡ್ಬೇಕು ಅಂತ ನಾವು ಅವರನ್ನು ಫಸ್ಟ್ ಕೂರಿಸಿ, ನೋಡಿ ನಿಮ್ಮನ್ನ ಪೊಲೀಸ್ ಅವರು ಕರ್ಕೊಂಡ್ ಬಂದಿದ್ದಾರೆ, ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ನಿಮಗೆ ಗೊತ್ತಾಗ್ತಾ ಇದೆಯಾ ಅಂತ ಫಸ್ಟ್ ಕ್ವಶನ್ ಕೇಳ್ತೀವಿ, ರೈಟ್. ಅವ್ರಿಗೆ ಗೊತ್ತಿರುತ್ತೆ, ನಾರ್ಮಲ್ಲಿ 99% ಆಫ್ ದಿ ಟೈಮ್ಸ್ ಆ ಸಸ್ಪೆಕ್ಟ್ ಗೆ ಗೊತ್ತಿರುತ್ತೆ ಅವ್ರು ಏನಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂತ. ಬಟ್ ನಾವ್ ಯಾಕೆ ಕ್ವಶನ್ ನ ಮತ್ತೆ ಕೇಳ್ತಾ ಇದೀವಿ ಅಂದ್ರೆ, ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಫಸ್ಟ್ ಆಫ್ ಆಲ್, ಇಸ್ ಹಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಆಸ್ಕಿಂಗ್ ಹಿಮ್? ಇಸ್ ಹಿ ಏಬಲ್ ಟು ಪ್ರಾಪರ್ಲಿ ಕಾಂಪ್ರಹೆಂಡ್ ದಟ್ ಇನ್ ಹಿಸ್ ಮೈಂಡ್ ಅಂಡ್ ಗಿವ್ ಯು ಅ ವ್ಯಾಲಿಡ್ ಆನ್ಸರ್? ಸೊ ಅವ್ರು ಹೇಳ್ಬೋದು, ಹೌದು ಸರ್ ನಾನು ಬಂದಿದ್ದೀನಿ, ಪೊಲೀಸ್ ನನ್ನ ಇಂತಿಂತ ಕೇಸಲ್ಲಿ ನನ್ನ ಸಸ್ಪೆಕ್ಟ್ ಅಂತ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂತ. ಸೊ ಆ ಉತ್ತರ ನಿಮಗೆ ಬಂದ್ರೆ ಅವಾಗ ಡಾಕ್ಟರ್ ಆಗಿ, ವೈದ್ಯರಾಗಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಇವನು ಮೆಂಟಲ್ ಪರಿಸ್ಥಿತಿ ಚೆನ್ನಾಗಿದೆ, ನಾನು ಹೇಳಿರೋ ಕ್ವಶನ್ ನ ಇವನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾಂಪ್ರಹೆಂಡ್ ಮಾಡ್ಕೊಂಡು ಮೈಂಡ್ ಅಲ್ಲಿ ನಿಮ್ಗೆ ಉತ್ತರ ಕೊಟ್ಟಿದ್ದಾನೆ ಅಂತ. ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕನ್ಸಲ್ಟ್ ಅಲ್ಲಿ. ದಿಸ್ ಮ್ಯಾನ್ ಹೂ ಇಸ್ ಟಾಕಿಂಗ್ ಟು ಯು ಇಸ್ ಇನ್ ಕಾಂಪೋಸ್ ಮೆಂಟಿಸ್, ಅಂದ್ರೆ ಈಸ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಈಸ್ ಫುಲ್ಲಿ ಅವೇರ್ ಆಫ್ ಹಿಸ್ ಸರೌಂಡಿಂಗ್ಸ್ ಅಂಡ್ ಸಿಚುಯೇಷನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಮಾಡ್ತೀವಿ, ಓಕೆ ಥ್ಯಾಂಕ್ ಯು ಇವ್ರೆ XYZ ಅವ್ರೆ, ನಿಮ್ಗೆ ಇವತ್ತು ಡೇಟ್ ಗೊತ್ತಾ? ಮೋಸ್ಟ್ಲಿ ಮೆನಿ ಆಫ್ ದ ಟೈಮ್ಸ್ ನಮ್ಗೆ ಡೇಟ್ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಸಡನ್ ಆಗಿ ನೀವು ಕೇಳಿದ್ರೆ ಇವತ್ತು ಯಾವ ಡೇಟ್ ಅಂದ್ರೆ ನಾನು October 2025 ಅಂತ ಹೇಳ್ತೀನಿ. ಪ್ರಾಬಬ್ಲಿ ಒಂದ್ ದಿನ ಮುಂಚೆ ಇದ್ರೆ ಒಂದ್ ದಿನ ಹಿಂದೆ ಹೇಳ್ಬೋದು, ರೈಟ್. ಓಕೆ ಟೈಮ್ ಗೊತ್ತಾ ಅಂದ್ರೆ ಓಕೆ ಹೇಳ್ಬೋದು, ಹೌದು ಇದು ಬೆಳಗಿನ ಜಾವ ಟೈಮು, ಇದ್ರೆ ಸಂಜೆ ಟೈಮು, ಇದ್ರೆ ಮಧ್ಯಾಹ್ನ ಟೈಮು ಅಂತ ಕೇಳ್ತೀರಾ. ಸೊ ದಟ್ ಈಸ್ ಮೇಕ್ ಶ್ಯೂರ್ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಚುಯೇಷನಲ್ ಸರೌಂಡ್ನೆಸ್. ಇಲ್ಲಿದ್ದೀರಾ ನೀವು ಅಂದ್ರೆ ಮೆಡಿಕಲ್ ರೂಮ್ ಅಲ್ಲಿ ಇದ್ದೀನಿ, ಯಾರ್ಯಾರು ಇದಾರೆ ಅಂದ್ರೆ ನೀವು ಡಾಕ್ಟರ್ ಇದ್ದೀರಾ, ನನ್ನ ಪಕ್ಕದಲ್ಲಿ ನನ್ನ ಲಾಯರ್ ಇದ್ದಾರೆ, ಇಲ್ದ್ರೆ ಇವ್ರು ಯಾರೋ ಪೊಲೀಸ್ ಆಫೀಸರ್ ಇದ್ದಾರೆ ಅಂತ. ಸೊ ಅವಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಮನುಷ್ಯ ಅರ್ಥ ಮಾಡ್ಕೊಂತ ಇದ್ದಾನೆ, ಮನುಷ್ಯನಿಗೆ ಗೊತ್ತಿದೆ ಇಲ್ಲಿ ಏನ್ ಸಿಚುಯೇಷನ್ ಸರೌಂಡಿಂಗ್ಸ್ ನಲ್ಲಿ ಏನಿದೆ ಅಂತ. ಸೊ ಈ 2 ಪ್ರಶ್ನೆಗಳಿಗೆ ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಡುವುದೇ ಆದ್ರೆ, ನೆಕ್ಸ್ಟ್ 3ನೇ ಬರುವ ಕ್ವಶನ್ ಏನು ಅಂದ್ರೆ, ನಾನು ನಿಮ್ಮನ್ನು ವೈದ್ಯನಾಗಿ ಎಕ್ಸಾಮಿನ್ ಮಾಡ್ತೀನಿ,
ಈ ಎಕ್ಸಾಮಿನೇಷನ್ ಮಾಡುವಾಗ ನಿಮ್ಗೆ ಕ್ವಶನ್ಸ್ ಕೇಳ್ತೀನಿ, ಆಮೇಲೆ ನಿಮ್ಮ ಬಟ್ಟೆಯನ್ನು ಬಿಚ್ಚಿಸಿ ನಿಮ್ಮನ್ನ ಮೇಲಿಂದ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಯುವರ್ ಪ್ರೈವೇಟ್ ಪಾರ್ಟ್ಸ್ ನಾನು ಎಕ್ಸಾಮಿನ್ ಮಾಡ್ತೀನಿ. ಏನಾದ್ರೂ ಇಂಜುರೀಸ್ ಇದ್ರೆ ಅದನ್ನು ಬಾಡಿ ಮ್ಯಾಪ್ ಮಾಡ್ತೀನಿ, ಫೋಟೋಗ್ರಾಫ್ಸ್ ಮಾಡ್ತೀನಿ, ಆಮೇಲೆ ಏನಾದ್ರೂ ಸ್ಯಾಂಪಲ್ ಇದ್ರೆ ಸ್ಯಾಂಪಲ್ ತಗೊಂತೀನಿ. ಇದಕ್ಕೆ ನಿಮ್ಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಅವ್ರಿಗೆ ಕೇಳ್ತೀರಾ, ಅದು ಕನ್ಸೆಂಟ್. ಅವ್ರು ಅವಾಗ ಇಲ್ಲ ಸರ್ ನಾನು ಕೊಡ್ತೀನಿ ನಿಮ್ಗೆ, ನನಗೇನು ತೊಂದರೆ ಇಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಪ್ರೊಸೀಡ್. ಇಲ್ಲ ನನಗೆ ತೊಂದರೆ ಇದೆ, ನೀವು ಎಕ್ಸಾಮಿನೇ ಮಾಡಬಾರ್ದು ನನ್ನ ಅಂತ ಹೇಳಿದ್ರೆ ದೆನ್ ಯು ವಿಲ್ ಸೇ ಓಕೆ ವಿಕ್ಟಿಮ್ ಸಾರಿ ದ ಸಸ್ಪೆಕ್ಟ್ ಈಸ್ ರಿಫ್ಯೂಸಿಂಗ್ ಟು ಬಿ ಎಕ್ಸಾಮಿನ್. ಈಗ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಆಸ್ ಎ ಮೆಡಿಕಲ್ ಡಾಕ್ಟರ್ ಆರ್ ಎ ನರ್ಸ್, ಅಟ್ ನೋ ಪಾಯಿಂಟ್ force should be used on anybody, even though they are suspects are being arrested by the police. They still got their own rights. So ಅವ್ರನ್ನ ಫೋರ್ಸ್ ಆಗಿ ಬ್ಲಡ್ ಸ್ಯಾಂಪಲ್ ತೆಗಿಯೋದೇ ಆಗ್ಲಿ, ಬೇರೆ ಏನಾದ್ರೂ ಸ್ಯಾಂಪಲ್ ತೆಗಿಯೋದೇ ಆಗ್ಲಿ, ಎಕ್ಸಾಮಿನೇಷನ್ ಆಗ್ಲಿ ಮಾಡಕೂಡುದು. ಸೊ ಈ ಕೇಸಲ್ಲಿ ಏನಾಗಿದೆ, ಸಂತೋಷ್ ರಾವ್ ಒಪ್ಕೊಂಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಹಾಬಲೇಶ್ ಅವರು ಹೇಳ್ತಾ ಇದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂತರ ಮಾತಾಡಿದ್ದಾರೆ ಅಂತ. ಸೊ ದಟ್ ಮೀನ್ಸ್ ಟು ಸೇ ಸಂತೋಷ್ ರಾವ್ ವಾಸ್ ಟಾಕಿಂಗ್. ಬಟ್ ಆಸ್ ಎ ಮೆಡಿಕಲ್ ಡಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಹೇಳ್ಬೇಕಾಗಿರೋದು ಏನಂದ್ರೆ, ಇದೆಲ್ಲ ಈ 3 ಕ್ವಶನ್ ನಾನು ನಿಮ್ಗೆ ಏನ್ ಹೇಳ್ದೆ, ಈ 4ನೇ ಕ್ವಶನ್ ಅವ್ರು ಇಂಪಾರ್ಟೆಂಟ್ ಹೇಳ್ಬೇಕು. ಏನಂದ್ರೆ, ನಾನು ನಿಮ್ಮ ಹತ್ರ ಮಾತಾಡುವಾಗ ನೀವು ನನಗೆ ಉತ್ತರ ಕೊಡುವಾಗ ಆ ಉತ್ತರಗಳು ನನ್ನ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಾನು ಎಂಟರ್ ಮಾಡ್ಕೊಂತೀನಿ. ಸೊ ಇನ್ಫಿಡೆನ್ಷಿಯಲ್ ಮ್ಯಾಟರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಮ್ಯಾಟರ್ ನಾವು ಪೊಲೀಸ್ ಅವರಿಗೆ ಕೊಡ್ಬೋದು, ಇಲ್ಲ ಕೋರ್ಟ್ ನಲ್ಲಿ ನಾನು ಒಂದು ಸಾಕ್ಷಿ ಹೇಳ್ಬೋದು. ಅದಕ್ಕೆ ನಿಮ್ಗೆ ಒಪ್ಪಂದ ಇದೆಯಾ ಅಂತ ಅದನ್ನು ತಿಳಿಸ್ಲೇಬೇಕು. ಅದನ್ನ ಇವರು ತಿಳಿಸಿದಾರ ಅಂತ ಅವರು ಉತ್ತರ ಕೊಡ್ಬೇಕು, ರೈಟ್? ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ಈ ಮ್ಯಾಟರ್ ಅಲ್ಲಿ ಈ ಮೆಡಿಕಲ್ ಸರ್ಟಿಫಿಕೇಟ್ ಆರ್ ವೂಂಡ್ ಸರ್ಟಿಫಿಕೇಟ್ ಇವ್ರು ಏನು ಇಶ್ಯೂ ಮಾಡಿದ್ದಾರೆ ಡಾಕ್ಟರ್ ಮಹಾಬಲೇಶ್ ಅವರು, ಅದನ್ನು ನಾನು ತಮ್ಮ ಮಾಧ್ಯಮದ ಫ್ರೆಂಡ್ಸ್ ಯಾರೋ ಒಬ್ರು ನನಗೆ ಫಾರ್ವರ್ಡ್ ಮಾಡಿದ್ರು, ಅದನ್ನ ನಾನು ಕಾಪಿ ನೋಡಿದೀನಿ. ಸೊ ಅದು ವೂಂಡ್ ಸರ್ಟಿಫಿಕೇಟ್ ಅಂತ ಇದೆ. ಎಲ್ಲೇ ಈ ವೂಂಡ್ ಸರ್ಟಿಫಿಕೇಟ್ ಅಲ್ಲಿ ಕನ್ಸೆಂಟ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಡೇಟ್ ಅಂಡ್ ಟೈಮ್ ಆಫ್ ಎಕ್ಸಾಮಿನೇಷನ್, ಪ್ಲೇಸ್ ಆಫ್ ಎಕ್ಸಾಮಿನೇಷನ್, ನೆಕ್ಸ್ಟ್ ಕ್ವಶನ್ ಕನ್ಸೆಂಟ್ ಮಾಡುವಾಗ ಏನ್ ಪ್ಯಾರಾಗ್ರಾಫ್ ಇವ್ರು ಬರ್ತಿದ್ದಾರೆ ಎಲ್ಲಿ ಕಂಡು ಬರುವುದಿಲ್ಲ. ಆಮೇಲೆ ಈ ಕನ್ಸೆಂಟ್ ನಲ್ಲಿ ಇವರು ಸಂತೋಷ್ ರಾವ್ ಅನ್ನೋ ವ್ಯಕ್ತಿ ನನಗೆ ಪರ್ಮಿಷನ್ ಕೊಟ್ಟಿದ್ರು, ನಾನು ಅವ್ರು ಏನೇ ಸಂತೋಷ್ ರಾವ್ ನನಗೆ ಹೇಳ್ತಾರೆ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡು, ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಅಲ್ಲ. ನಾರ್ಮಲಿ ನೋಡಿ, ನೀವು ಒಂದು ವೈದ್ಯರ ಹತ್ರ, ಯಾರೇ ಪೇಷಂಟ್ ವೈದ್ಯರ ಹತ್ರ ಹೋದಾಗ ಅವರು ಹೋಗಿ ವೈದ್ಯರಿಗೆ ಕನ್ಸಲ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡಾಗ ಅದು ಕಾನ್ಫಿಡೆನ್ಶಿಯಲ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಆಸ್ ಎ ಡಾಕ್ಟರ್ ನಮ್ಮ ಪೇಷಂಟ್ ನನ್ನ ಹತ್ರ ಏನ್ ಹೇಳಿದ್ದಾನೆ ಅದನ್ನ ನಾವು ಯಾರಿಗೂ, ಅವ್ರ ಹೆಂಡತಿಗಾಗ್ಲಿ ಅವ್ರ ತಂದೆ ತಾಯಿಗಾದ್ರೂ ನಾವು ರಿವೀಲ್ ಮಾಡೋದಿಲ್ಲ. ದಟ್ ಈಸ್ ದಿ ಕಾನ್ಫಿಡೆನ್ಶಿಯಾಲಿಟಿ. ಬಟ್ ಇನ್ ಕೇಸಸ್ ಆಫ್ ಮೆಡಿಕೋ ಲೀಗಲ್ ಥಿಂಗ್ಸ್, ವೆನ್ ವಿ ಆರ್ ಆಕ್ಟಿಂಗ್ ಆಸ್ ಅ ಡಾಕ್ಟರ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್, so that doesn't become confidential. But it is our duty to explain to the gentleman or the lady, ನಾವು ಏನೇನೇ ಮಾತಾಡಿದ್ರು, ನೀವೇನೇ ಉತ್ತರ ಕೊಟ್ರು ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ನಾವು ಅದನ್ನ ಪೊಲೀಸ್ಗಾದ್ರೂ ಕೊಡ್ತೀವಿ, ಇಲ್ದ್ರೆ ಕೋರ್ಟಿಗಾದ್ರೂ ನಾವು ಸಬ್ಮಿಟ್ ಮಾಡ್ತೀವಿ ಅಂತ. ಸೊ ಆ ಮ್ಯಾಟರ್ ನ ಇವ್ರು ಮಾಡಿದಾರ, ಅವ್ರು ಮಹಾಬಲೇಶ್ ಅವ್ರು ಹೇಳ್ಬೇಕು. ಇನ್ನೊಂದು ಮಾಡಿದ್ರೆ, ಸಂತೋಷ್ ರಾವ್ ಇವ್ರು ಏನ್ ಹೇಳಿದಾನೆ, ನಾನು ಟೆನ್ನಿಸ್ ಅಲ್ಲ, ನಂದು ಬ್ಲ್ಯಾಕ್ ಬೆಲ್ಟ್, ಆಮೇಲೆ ನಾನು ಇಷ್ಟು ಪುಷಪ್ಸ್ ಹೊಡಿಬಹುದು, ಇದನ್ನೆಲ್ಲ, ಆಮೇಲೆ ನಾನು ಇಲ್ಲಿ ಕರ್ಕೊಂಡು ನಾನು ಎಲ್ಲಿ ರೇಪ್ ಮಾಡಿದೆ, ನಾನು ಎಲ್ಲಿ ಅವಳನ್ನ ಕೊಲೆ ಮಾಡಿದೆ, ಅದೆಲ್ಲ ಇವ್ರು ಬರಿಬೇಕಾಗಿತ್ತು. ಇವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಲಿ ಅಂಡ್ ದಿ ಆನರಬಲ್ ಲರ್ನೆಡ್ ಜಡ್ಜಿ ಆಗ್ಲಿ ಇವ್ರಿಗೆ ಟೈಮ್ ಕೊಡ್ಲಿಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂತ. ಬೇಕಾಗಿಲ್ಲ ಸ್ವಾಮಿ, ನೀವು ಏನಾದ್ರೂ ಅದನ್ನೆಲ್ಲ ನಿಮ್ಮ ರಿಪೋರ್ಟ್ ಅಲ್ಲಿ ಬರ್ದಿದ್ದಿದ್ರೆ ರೈಟ್, ಇಟ್ ವುಡ್ ಹ್ಯಾವ್ ಬೀನ್ ಎವಿಡೆನ್ಸ್. ಈಗ ಒಂದು ಹೇಳ್ತೀವಿ ನೋಡಿ, in medical jurisprudence and in medical field, especially in forensic field, if it is not written, then it is nothing anta. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವೆಲ್ಲ ಡಾಕ್ಟರ್ಸ್ ಗೆ ಆಗ್ಲಿ, ನಮ್ಮ ಜೂನಿಯರ್ಸ್ ಗೆ ಆಗ್ಲಿ, ಎಲ್ಲಾರ್ಗೆ ಆಗ್ಲಿ, ಡಾಕ್ಟರ್ಸ್ ಫೀಲ್ಡ್ಸ್ ಆಫ್ ವೇರಿಯಸ್ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಹಾಸ್ಪಿಟಲ್ ಅಲ್ಲಿ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ನಾನು ಅವತ್ತು ಅವ್ರನ್ನ ನೋಡ್ದೆ, ನನ್ಗೆ ಅವತ್ತು ಇವ್ರು ಹಿಂಗ್ ಹೇಳಿದ್ರು, ಹೌದಪ್ಪ ಹೇಳಿದ್ರು, ನೀನ್ ಅವ್ರ BP ಚೆಕ್ ಮಾಡಿದ್ಯಾ ಅಂತ ಹೇಳ್ತಾ ಇದೀಯ. ಅವ್ರದ್ದು BP ಅವತ್ತು 160/110 ಇತ್ತು. ಇದೆಯಾ ನಿನ್ ರೆಕಾರ್ಡ್ ಅಲ್ಲಿ? ಇವತ್ತು ಹೇಳ್ತೀಯ ಅವ್ರದ್ದು 160/110 ನಿನ್ ರೆಕಾರ್ಡ್ ಅಲ್ಲಿ ಇಲ್ಲ, ನಿನ್ ಮೆಡಿಕಲ್ ರೆಕಾರ್ಡ್ ಅಲ್ಲಿ ಇಲ್ಲ ಅಂದ್ರೆ ದಟ್ ಮೀನ್ಸ್ ಟು ಸೇ ಯು ಹ್ಯಾವ್ ನಾಟ್ ಡನ್ ಇಟ್. ಇಷ್ಟೇ ಸಿಂಪಲ್ ಮ್ಯಾಟರ್ ನೋಡಿ. ಕೋರ್ಟ್ಸ್ ಆಲ್ವೇಸ್ ಗೋ ಬೈ ಎವಿಡೆನ್ಸ್. ಕೋರ್ಟ್ಸ್ ಡು ನಾಟ್ ಗೋ ಬೈ ಹಿಯರ್ಸೇ ಥಿಂಗ್ಸ್.
ಓ ನಾನು ಅವತ್ ಹಿಂಗ್ ಮಾಡಿದ್ದೆ, ನಾನು ಅವತ್ ಹಂಗ್ ಮಾಡಿದ್ದೆ, ಇದೆಯಾ ಪ್ರೂಫು? ಬರ್ದಿದಾರ ಇವರು? ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಸಂತೋಷ್ ರಾವ್ ಅವ್ರಿಗೆ ಕತೆ ಹೇಳಿದಾರಲ್ಲ, ಸೌಜನ್ಯನ್ನ ಕರ್ಕೊಂಡೋಗಿ ರೇಪ್ ಮಾಡಿದೀನಿ, ಈ ತರ ವಿಚಾರ ಮಾಡಿದೀನಿ, ಈ ತರ ಅವಳನ್ನ ಕೊಂದಿದೀನಿ, ಈ ತರ ಅವಳನ್ನ ಒಳ ಉಡುಪು ತಗೊಂಡು ಹೋಗಿದ್ದೀನಿ, ನನ್ ಬಟ್ಟೆ ನಾನ್ ಹಿಂಗ್ ಮಾಡ್ದೆ, ನಾನ್ ಸ್ನಾನ ಮಾಡ್ದೆ ಅಂತ ಹೇಳ್ತಾರಲ್ಲ. ಸ್ನಾನ ಮಾಡಿದ್ರೆ ಯಾವ ಶಾಂಪೂನಲ್ಲಿ ಸ್ನಾನ ಮಾಡಿದ್ರು, ಯಾವ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರು, ಅದನ್ನು ಹೇಳ್ಬೇಕಾಗಿತ್ತು, ಅದನ್ನು ಬರಿಬೇಕಾಗಿತ್ತು. ಎಲ್ಲ ಬರಿತೀವಿ ನಾವು, ಹಂಗೇನಾದ್ರೂ ಹೇಳಿದ್ದನ್ನು ಬರಿತೀವಿ ನಾವು. ಯಾಕಂದ್ರೆ ದ ಪ್ರೂಫ್ ಆಫ್ ದಿ ಪುಡಿಂಗ್ ಈಸ್ ಇನ್ ಈಟಿಂಗ್ ಇಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಪ್ರೂಫ್ ಆಫ್ ದ ಪುಡಿಂಗ್ ಈಸ್ ಇನ್ ಈಟಿಂಗ್ ಇಟ್. ಸೊ ಇದರಲ್ಲಿ ಆಸ್ ಎ ಮೆಡಿಕಲ್ ಮ್ಯಾನ್ ಇಟ್ ಇಸ್ ಬಿಕಮ್ಸ್ ಎ ಪ್ರೈಮ್ ಇಂಪಾರ್ಟೆನ್ಸ್. ಯಾವುದೇ ಮ್ಯಾಟರ್, ವೆನ್ ಎವರ್ ಯು ಆಸ್ಕ್ ಎ ಕ್ವಶನ್, that question has to be recorded on your medical examination sheet, and the answer given to your question also has to be recorded in the medical evidence sheet. Otherwise it has not happened. ನೋಡಿ, ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಅಜಯ್ ಅವರೇ, ಸಂತೋಷ್ ರಾವ್ ಟ್ರಯಲ್ ಆಯ್ತು, ಮುಗಿದೋಯ್ತು, ಅವ್ರನ್ನ ದ ಲರ್ನೆಡ್ ಜಡ್ಜ್ ಸೆಟ್ ಹಿಮ್ ಫ್ರೀ, ರೈಟ್? ಅವರು ಈ ಸೆಟ್ ಹಿಮ್ ಫ್ರೀ. ಈಗ ಏನಾಗ್ತಾ ಇದೆ ಅಂದ್ರೆ, ದೇರ್ ಇಸ್ ಎ ಮೀಡಿಯಾ ಟ್ರಯಲ್. Santosh Rao has been freed by the courts because of lack of evidence. However, there is a media trial that is going on to reiterate the point, saying that Santosh Rao is the guilty person without having a proper evidence. No medical evidence, no eyewitness, no circumstantial evidence. But still the media is hounding Santosh Rao. So which is not correct. ನೀವು ಅವನ್ನ ಪ್ರೂವ್ ಮಾಡ್ಲೇಬೇಕು. ಆದ್ರೆ ಅವ್ರು ಸಂತೋಷ್ ರಾವೇ ಗಿಲ್ಟಿ ಪರ್ಸನ್, ಈಸ್ ದ ರೇಪಿಸ್ಟ್, ಈಸ್ ದ ಮರ್ಡರರ್ ಅಂದ್ರೆ ತಗೊಂಡೋಗಿ ರೀಇನ್ವೆಸ್ಟಿಗೇಟ್ ಮಾಡಿಸಿ, ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದ್ರೆ ಕೊಡಿ, ರೈಟ್? ಈಗ ಏನಾಗ್ತದೆ ನೋಡಿ, ಈ ಲರ್ನೆಡ್ ಜಡ್ಜ್ ಯಾರು, ಮಿಸ್ಟರ್ ಸಂತೋಷ್ ಸಿಬಿ, ರೈಟ್? ಈಸ್ ದಿ ಅಡಿಷನಲ್ ಜಡ್ಜ್ ಆಫ್ ದಿ ಸಿಬಿಐ ಅಟ್ ಬೆಂಗಳೂರು. ಆವಾಗ ಆ ಟೈಮಲ್ಲಿ ಯಾವಾಗ ಅವರು 2016 ಅಲ್ಲಿ ಇದು ಮಾಡಿದ್ದಾರೆ, ಫೈನಲ್ ಕನ್ಕ್ಲೂಷನ್ ಮಾಡಿದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ನೋಡ್ಕೊಳ್ಳಿ. ಆ ಟ್ರಯಲ್ ನಡೆಯುವಾಗ ಎವ್ರಿ ಡೇ ಹುಡುಕ್ತಾ ಇದ್ದೆ, ಯಾರಾದ್ರೂ ಒಬ್ಬರಾದ್ರೂ ಬನ್ನಿ ಅಪ್ಪ, ಒಂದು ಪ್ರಾಪರ್ ಸಾಕ್ಷಿ ಕೊಡಿ, ನನಗೆ ಒಂದು ಪ್ರಾಪರ್ ಸಾಕ್ಷಿ ಕೊಡಿ, ಸೌಜನ್ಯ ಮೇಲೆ ಇವನು ಸಂತೋಷ್ ರಾವ್ ಹಿಂಗ್ ಮಾಡಿದಾನೆ ಅಂತ ಒಂದು ಮೆಡಿಕಲ್ ಎವಿಡೆನ್ಸ್ ಕೊಡಿ, ಒಂದು ಸೈಂಟಿಫಿಕ್ ಎವಿಡೆನ್ಸ್ ಕೊಡಿ, ಇಲ್ಲ ಏನಾದ್ರೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಾದ್ರೂ ಇದ್ರೆ ಕೊಡಿ ಅಂತ ಪಾಪ ದಿನ ಹುಡುಕ್ತಾ ಇದಾರೆ ಅವರು. 24 ಜನ ಕೊಟ್ಟಿದ್ದಾರೆ ಎಲ್ಲಾ ಎವಿಡೆನ್ಸ್ ಗಳು, ಒಬ್ಬರು ಪ್ರೂವ್ ಮಾಡಿಲ್ಲ ಅನ್ಫಾರ್ಚುನೇಟ್ಲಿ ಸಂತೋಷ್ ರಾವ್ ಇಸ್ ಗಿಲ್ಟಿ ಅಂತ. ಬಟ್ ಈಗ ಅವ್ರದೆಲ್ಲ ಟ್ರಯಲ್ ಮುಗಿದು ಅವ್ರನ್ನ ಸೆಟ್ ಫ್ರೀ ಮಾಡಿದ್ಮೇಲೆ ಈಗ ಕೂತ್ಕೊಂಡು ಚಾನೆಲ್ಗಳಲ್ಲಿ, ಟಿವಿಗಳಲ್ಲಿ ಸಂತೋಷ್ ರಾವೇ ಮಾಡಿದ್ದಾನೆ ಅಂದ್ರೆ ಇದು ಯಾವ ತರ ನಾವು ಇನ್ನು ಅರ್ಥ ಮಾಡ್ಕೊಬೇಕು? ನೀವೇ ವ್ಯೂವರ್ಸ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಇಲ್ಲಿ ನಮ್ಗೆ ಒಂದು ಪ್ರೂವ್ ಆಗುತ್ತೆ ಏನು ಅಂತ ಹೇಳಿದ್ರೆ ಸರ್, ಸೊ ಸಂತೋಷ್ ರಾವ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಸೈಕೋ ಅಲ್ಲ ಅಂತ ಹೇಳಿ, ಸೊ ಅವನು ಸರಿಯಾಗಿದ್ದ ಅಂತೇಳಿ, ನಾರ್ಮಲ್ ಆಗಿದ್ದ ಅಂತ ಹೇಳಿದ್ರೆ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು, ನೀವೇ ಹೇಳಿದಾಗೆ ಅವನನ್ನು ಕನ್ಸಲ್ಟ್ ಮಾಡಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ಸಸ್ಪೆಕ್ಟ್ ಯಾರಿರ್ತಾನೆ ಅವನನ್ನು ಕನ್ಸಲ್ಟ್ ಮಾಡಬೇಕಾದ್ರೆ, ಈಗ ಟೈಮ್ ಏನು, ನಿನ್ಗೆ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಗೊತ್ತಿದ್ಯಾ ಅಂತೇಳಿ ಕೇಳಿದಾಗ ಅವನು ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಸೈಕೋ ಅಲ್ಲ, ಸರಿಯಾಗಿದ್ದಾನೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಒಂದು ಪ್ರೂವ್ ಆಗೋದು ಏನು ಅಂತ ಹೇಳಿದ್ರೆ, ಮಾಬಲ್ ಶೆಟ್ಟಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಸಂತೋಷ್ ರಾವ್ ಅಂತ ಹೇಳಿದ್ರೆ ಈಸ್ 100% ರೈಟ್, ಕರೆಕ್ಟ್ ಆಗಿದ್ದ ಅಂತೇಳಿ. ಮತ್ತೊಂದು ಏನು ಅಂತ ಹೇಳಿದ್ರೆ, ಮಾಬಲ್ ಶೆಟ್ರು ಹೇಳ್ತಾರೆ ಜಡ್ಜ್ ಸರಿಯಾಗಿ ಬರೆದಿಲ್ಲ, ಪಿ ನನ್ನ ಹತ್ರ ಕ್ವಶನ್ ಕೇಳಲಿಲ್ಲ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ರಿಟರ್ನ್ ಅಲ್ಲಿ ನೀವು ಏನು ಕೊಟ್ಟಿದ್ರಿ ಅಥವಾ ರೆಕಾರ್ಡಲ್ಲಿ ಏನು ಕೊಟ್ಟಿದ್ದೀರಿ, ರೆಕಾರ್ಡಲ್ಲಿ ಕೊಡಬೇಕಿತ್ತು ಮಾಬಲ್ ಶೆಟ್ರೆ, ನೀವು ಬಾಯಿ ಮಾತಲ್ಲಿ ಹೇಳೋದಲ್ಲ ಅಂತೇಳಿ ಹೇಳೋದು ನೀವು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾರೇ ಮೆಡಿಕಲ್ ಡಾಕ್ಟರ್ ಆಗ್ಲಿ, ರೈಟ್, ಫಾರ್ ದಟ್ ಮ್ಯಾಟರ್, ವೆನ್ ಹಿ ಗೋಸ್ ಟು ದ ಕೋರ್ಟ್ looks for evidence. ನೀವು ಅವತ್ತು ಏನ್ ಮಾಡಿದೀರಾ, ಅವತ್ತು ಬರ್ಕೊಂಡಿದ್ದೀರಾ, ಇವತ್ತು ಬರ್ಕೊಂಡಿದ್ದೇ ಆಗಿದ್ರೆ ಮಾಬಲೆ ಶೆಟ್ಟಿ ಅವರು ಸಂತೋಷ್ ಬರ್ಕೊಂಡಿರ್ಬೇಕಾಗಿತ್ತು, ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಕೋರ್ಟಿಗೆ. ಹಾಗಾದ್ರೆ ಈಗ ಬಾಯಲ್ಲಿ ಹೇಳುವಂತದ್ದು ತಪ್ಪಲ್ವಾ? ಇವತ್ತು ಜಡ್ಜ್ ಅವರು, ಆನರಬಲ್ ಜಡ್ಜ್ ಅವರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸರಿಯಾಗಿ ಕ್ವಶನ್ ಕೇಳಲಿಲ್ಲ ಅಂತ 1000 ಕ್ವಶನ್ ನೀವು ಇವತ್ತು ಟಿವಿ ಮೀಡಿಯಾದಲ್ಲಿ ಹೇಳ್ಬೋದು. ಅದನ್ನ ಈಗ ಪ್ರೂವ್ ಮಾಡ್ಕೊಳಕ್ ನಿಮ್ಮ ಹತ್ರ ಏನಿದೆ ಅಂತ ನಾನು ಕೇಳ್ತಾ ಇದೀನಿ. ಅಂತ ಏನಾದ್ರು ಇದೆಯಾ? ಬರ್ದು ಕೊಟ್ಟಿದ್ದೀರಾ ನೀವು ಮೆಡಿಕಲ್ ರಿಪೋರ್ಟ್ ಅಲ್ಲಿ? ಸಂತೋಷ್ ರಾವ್ ನನ್ಗೆ ಈ ಕತೆ ಹೇಳ್ದ, ಅವತ್ತು ಸ್ನಾನ ಮಾಡಿದ್ದ, ಈ ಶಾಂಪೂ ಅಲ್ಲಿ ಸ್ನಾನ ಮಾಡಿದ್ದ, ಈ ಸೋಪ್ ಅಲ್ಲಿ
ಬಾಡಿ ತೊಳ್ಕೊಂಡಿದ್ದ, ಅವನು ದೇಹ ತೊಳ್ಕೊಂಡಿದ್ದ ಅಂತ ಹೇಳಿದಾನ? ಬರ್ದಿದ್ರೆ ಬರ್ಕೊಡಿ ಮತ್ತೆ. 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟವರಿಗೆ ಈ ಎಕ್ಸ್ಪೀರಿಯನ್ಸ್ ಗೊತ್ತೇ ಇರ್ಬೇಕಿತ್ತು ಸರ್, ರೆಕಾರ್ಡ್ ಮಾಡ್ಬೇಕಿತ್ತು ಅಂತ. ಈಗ ನೋಡಿ, ನಿಮ್ಗೆ ಟೈಮ್ ಕೊಟ್ಟಿಲ್ಲ, ಇಲ್ದ್ರೆ ಜಡ್ಜ್ ಅವ್ರು ನೋಡ್ಲಿಲ್ಲ, ಇಲ್ದ್ರೆ ಪಿ ಅವ್ರು ಕೇಳಲಿಲ್ಲ, ನೀವೇ ಚಾನ್ಸ್ ಕೊಡ್ತಾ ಇಲ್ವಲ್ಲ. ನಿಮ್ಮ ಹತ್ರ ಇದ್ದಿದ್ರೆ ಇದೆಲ್ಲ ಬರ್ದು ಬಿಟ್ಟಿದ್ರೆ, ನನ್ನ ಹತ್ರ ಸಂತೋಷ್ ರಾವ್ ಇದೆಲ್ಲ ಹೇಳಿದಾನೆ ಅಂತ ಕೊಟ್ಬಿಟ್ಟಿದ್ರೆ, ಇನ್ನು ಅವರು ನಿಮ್ಮನ್ನ ಹೆಂಗೆ ಅವರು ಲುಕ್ ಓವರ್ ಮಾಡ್ತಾ ಇದ್ರು? ಅಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಸರ್ ಅವರು, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಓಪನಿಂಗ್ ಬ್ಯಾಟ್ಸ್ಮನ್ 0 ಆದ್ರೆ 5-6ನೇ ಬ್ಯಾಟ್ಸ್ಮನ್ ಏನ್ ಮಾಡೋಕ್ಕಾಗುತ್ತೆ? ಹೋಟೆಲ್ ಒಳ್ಳೆದಿರುತ್ತೆ, ಸಪ್ಲೈ ಮಾಡ್ಬೇಕಾದ್ರೆ ದೋಸೆ ಸಪ್ಲೈ ಮಾಡೋನು ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಗ ಅಲ್ಲಿ ಹೋಟೆಲ್ ಅನ್ನು ದೂರ್ತಾರೆ ಹೊರತು ಹೋಟೆಲನ್ನೇ ದೂರ್ತಾರೆ ಅಂತೇಳಿ. ಓಪನಿಂಗ್ ಬ್ಯಾಟ್ಸ್ಮನ್ 0 ಆದ್ರೆ 5-6ನೇ ಬ್ಯಾಟ್ಸ್ಮನ್ ಏನ್ ಮಾಡೋಕ್ಕಾಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಹೌದು, ಮಹಾಬಲೇಶ್ ಅವರಿಗೆ ಒಳ್ಳೆ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಅಪ್ರಿಶಿಯೇಟ್ ಮಾಡ್ತೀನಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು, ಯಾರು ವ್ಯೂವರ್ಸ್ಗೆ. ಈಗ ನೋಡಿ, ನಾನು ಒಂದು ಏನ್ ಹೇಳ್ತೀನಿ ಇದರಲ್ಲಿ ಅಂದ್ರೆ, ಸರಿ ಇವ್ರದೇ ತಗೊಳ್ಳೋಣ, ಓಪನಿಂಗ್ ಬ್ಯಾಟ್ಸ್ಮನ್ ಕ್ರಿಕೆಟ್ ಸ್ಟೋರಿನ ಯೂಸ್ ಮಾಡಿದಾರಲ್ವಾ ಇದರಲ್ಲಿ. ಈಗ ಇದೇ ಸಂತೋಷ್ ರಾವ್ ಟ್ರಯಲ್ ಕೇಸ್ ಅಲ್ಲಿ ಈ ರೋಹಿತ್ ಶರ್ಮಾನೇ ಇವರು ಮಹಾಬಲೇಶ್ ಶೆಟ್ಟಿ, ಇವ್ರ ಪ್ರಕಾರ ರೋಹಿತ್ ಶರ್ಮಾನೇ ಇವರು, ರೈಟ್? ಇಲ್ಲ ಇವ್ರ ವಿರಾಟ್ ಕೊಹ್ಲಿನ ಇವ್ರು. ಸರಿ, 4 ಜನ ಬಿದ್ದೋಗ್ಬಿಟ್ಟಿದಾರಪ್ಪ, ನೀನೇನ್ ಮಾಡ್ದೆ? ನೀನ್ ಹೊಡಿಬೇಕಾಗಿತ್ತಲ್ಲ ಸೆಂಚುರಿ. ಅಲ್ಲ, ನಾನು ಒಂದು ಜೋಕಿಂಗ್ ಆಗಿ ಕೇಳ್ತಾ ಇದ್ದೀನಿ. ಮಹಾಬಲೇಶ್ ಶೆಟ್ರು ನನಗೆ ನನಗ್ ಕೂಡ ತುಂಬಾ ಆತ್ಮೀಯ ಗೆಳೆಯರು, ಯಾಕಂದ್ರೆ ನನಗೆ 1 year ಅವ್ರ ಜೂನಿಯರು, ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿರೋದು. ಈ ಕ್ರಿಕೆಟ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದಾಗ ಇವ್ರು ಯಾರು ಮಿಸ್ಟರ್ ಆದಮ್ ಅವರೇ ವಿರಾಟ್ ಕೊಹ್ಲಿ, ಆಮೇಲೆ ಇವರೇ ರೋಹಿತ್ ಶರ್ಮಾ ಆಗಿದ್ದಿದ್ರೆ ಇವರಿಬ್ರು ಹೊಡಿಬೇಕಾಗಿತ್ತಲ್ಲ ಸೆಂಚುರಿಗಳು. ಒಂದು ಟ್ರಯಲ್ ಮಾಡುವಾಗ ಕೋರ್ಟ್ಸ್ ಆಫ್ ಲಾ ನಲ್ಲಿ, ಎಸ್ಪೆಷಲಿ ಇನ್ ಹೀನಸ್ ಕ್ರೈಮ್ಸ್, ರೇಪ್ ಅಂಡ್ ಮರ್ಡರ್ ವಿಚ್ ಕ್ಯಾರೀಸ್ ಕ್ಯಾಪಿಟಲ್ ಪನಿಷ್ಮೆಂಟ್, ಇಫ್ ಇಟ್ ವಾಸ್ ಪ್ರೂವ್ಡ್, ರೈಟ್, the learned judge would have given Santosh Rao death by hanging. So it is a very serious offense and it created a lot of public thing. ಇವತ್ತಿಗೂ ಸೌಜನ್ಯ, ಈಗ ನೋಡಿ 2012ರಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿರೋದು. ಬಟ್ ಬಿಕಾಸ್ ಆಫ್ ದಿ ಆಕ್ಟಿವಿಸಮ್, ಮೀಡಿಯಾ ಆಕ್ಟಿವಿಸಮ್, ಸೋಷಿಯಲ್ ಆಕ್ಟಿವಿಸಮ್, ಇಟ್ ಮೇಕ್ಸ್ ಟು ಲುಕ್ ಲೈಕ್ ಸೌಜನ್ಯ ಓನ್ಲಿ ಬೀನ್ ರೇಪ್ಡ್ ಅಂಡ್ ಮರ್ಡರ್ಡ್ ಎಸ್ಟರ್ಡೇ, ನಿನ್ನೆ ಆಗಿದೆ ತರ ಅನ್ಸುತ್ತೆ ಇವತ್ತಿಗೂ. ದಟ್ ಈಸ್ ದ ಪವರ್ ಆಫ್ ದ ಮೀಡಿಯಾ, ದಟ್ ಈಸ್ ದ ಪವರ್ ಆಫ್ ದಿ ಆಕ್ಟಿವಿಸಮ್. ಈ ರೇಪ್ ಕೇಸಲ್ಲಿ ಕುತ್ತಿಗೆ ಮತ್ತು ಮುಖ ಮಾತ್ರ ಫಸ್ಟಿಗೆ ಸಿಗುವಂಥದ್ದು. ಸೊ ಹಾಗಾಗಿ ಅದನ್ನು ಬರೀತಾರೆ, ಆ ಕುತ್ತಿಗೆ ಮತ್ತು ಮುಖದಲ್ಲಿ ಅವನ ಗಾಯ ಇತ್ತು ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ. ಸೊ ಅದರಿಂದಾಗಿ ಮಾಡಿರ್ಬೋದು ಅಂತೇಳಿ ಒಂದು ನರೇಟಿವ್ ಕೊಡ್ತಾ ಬರ್ತಾ ಇದ್ದಾರೆ. ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಸ್ಗೆ ಆಗ್ಲಿ, ಇನ್ವೆಸ್ಟಿಗೇಟಿಂಗ್ ಟೀಮ್ಸ್ಗೆ ಆಗ್ಲಿ, ಡಾಕ್ಟರ್ಸ್ಗೆ ಆಗ್ಲಿ, ಜನರಲ್ ಪಬ್ಲಿಕ್ಗೆ ಆಗ್ಲಿ, ಜಡ್ಜಸ್ಗೆ ಆಗ್ಲಿ, ಪ್ರಾಸಿಕ್ಯೂಟರ್ಸ್ಗೆ ಆಗ್ಲಿ, ಈ ಹುಡುಗಿ ಪರ್ಚಿಲ್ಲ, ಹುಡುಗಿ ಕಚ್ಚಿಲ್ಲ, ಹುಡುಗಿ ಅರ್ಚಿಲ್ಲ, ಹುಡುಗಿ ಒದ್ದಾಡಿಲ್ಲ ಅಂದ್ರೆ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಅವಳು ಏನು ಮಾಡಿಲ್ಲ, ಅವ್ನ್ ಮಾಡುವಾಗ, ರೇಪ್ ಮಾಡುವಾಗ ಅವಳು ಸುಮ್ನೆ ಇದ್ಲಂತೆ, ಏನು ಮಾಡಿಲ್ಲ, ಈಗ ಬಂದ್ ಹೇಳ್ತಾಳೆ ಅವ್ನ್ ಯಾರೋ ರೇಪ್ ಮಾಡಿದ ನನಗೆ ಅಂತ ಹೇಳಿ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಇದು ಬಹಳ ಡೇಂಜರಸ್ ಪ್ರೆಸಿಡೆಂಟ್. ಇದನ್ನ ಸೆಟ್ ಮಾಡ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ಮೀಡಿಯಾದಲ್ಲಿ ಮಾತಾಡುವಾಗ್ಲೇ ಆಗ್ಲಿ. ಫಸ್ಟ್ ಆಫ್ ಆಲ್ ಯಾರೋ ಒಬ್ರು ಸಡನ್ ಆಗಿ ಬಂದು ಗ್ರಾಬ್ ಮಾಡ್ಕೊಂಡು ಗ್ರೂಪ್ ಆಫ್ ಪೀಪಲ್ ಎತ್ಕೊಂಡು ಹೋಗ್ಬಿಟ್ರೆ ನೀವು ಶಾಕ್ ಅಲ್ಲಿ ಇರ್ತೀರಾ. ಅದನ್ನು 17 year old ಗರ್ಲ್ ಏನ್ ಮಾಡ್ಬೋದು? ಮ್ಯಾಕ್ಸಿಮಮ್ ಮಾಡ್ಬೋದು, ಇದ್ರೆ ಒಂದಿಷ್ಟು ಕಿರ್ಚ್ಬೋದು ಅಷ್ಟೇ ಹೊರತು ಅವನ್ನ ಹೊಡೆದ್ಲು, ಪಾರ್ಚಿದ್ಲು, ಇದೆಲ್ಲ ರಾಂಗ್ ಕಾನ್ಸೆಪ್ಟ್ ಇದು. ಸೊ ಇದು ಅನ್ಫಾರ್ಚುನೇಟ್ಲಿ ಸೌಜನ್ಯ ಕೇಸಲ್ಲಿ ಇದನ್ನ ಈಗ ಮಾತಾಡ್ತಾ ಇದಾರೆ. ಬಟ್ ದಿಸ್ ವಿಲ್ ರೆಪ್ಲಿಕೇಟ್ ಇನ್ ಅದರ್ ಕೇಸಸ್ ಆಲ್ಸೋ. ಸೊ ಇದನ್ನ ನಾವು ಖಂಡಿಸ್ಬೇಕು. ಇದು ಫಸ್ಟ್ ಆಫ್ ಆಲ್ ಇದು ರಾಂಗ್ ಕಾನ್ಸೆಪ್ಟ್, ನಂಬರ್ 1. ಆಮೇಲೆ ಇವ್ರು ಏನ್ ಹೇಳ್ತಾರೆ ನೋಡಿ, ಇವ್ರು ಏನ್ ಹೇಳ್ತಾರೆ, ಸಂತೋಷ್ ರಾವ್ ಕತ್ತಿನ ಮೇಲೆ ನೇಲ್ ಸ್ಕ್ರಾಚ್ ಮಾರ್ಕ್ಸ್ ಇದ್ವು, ಆಮೇಲೆ ಹಣೆ ಮೇಲೆ ಸ್ಕ್ರಾಚ್ ಮಾರ್ಕ್ ಇತ್ತು ಅಂತ ಒಂದು ಫೋಟೋ ಕಳಿಸಿದ್ದಾರೆ. ಆ ಫೋಟೋನ ನಾನು ಇದ್ರಲ್ಲಿ ನೋಡಿದ್ದೆ. ಬಟ್ ಅವ್ರನ್ನು ಮಹಾಬಲೇಶ್ ಅವರು ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವರು ನನಗೆ ಇಮೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಈಸ್ ಅ ಪ್ರೊಫೆಷನಲ್, ಅವ್ರಿಗೇನು ಈ ಬಿಲೀವ್ಸ್ ಇನ್ ವಾಟ್ ಹಿ ಹಸ್ ಡನ್. ಐ ಅಪ್ರಿಶಿಯೇಟ್ ದಟ್. ಅವ್ರಿಗೆ ಫೋಟೋಸ್ ಕೊಡ್ತಾ ಇದಾರೆ ನನಗೆ ಅಂತ ಹೇಳಿ. ನಾನು ಏನ್ ಹೇಳ್ತೀನಿ, ನಮ್ ಕನ್ನಡದಲ್ಲಿ ಈ ಫಾರೆನ್ಸಿಕ್ ಟರ್ಮಿನಾಲಜಿ ಯೂಸ್ ಮಾಡೋದಾದ್ರೆ ಅರ್ಧ ಚಂದ್ರಾಕಾರದ ಉಗುರು ಗುರುತು, ಚಂದ್ರಾಕಾರದ ಉಗುರು ಗುರುತುಗಳು. ಸೊ ಅದು ಇವರು ಸಂತೋಷ್ ರಾವ್ ಕತ್ತಿನ ಮೇಲೆ ಇದಾವೆ, ರೈಟ್?
ಆಮೇಲೆ ಒಂದು ಲಾಂಗ್ ಸ್ಕ್ರಾಚ್ ಒಂದು ಹಣೆ ಮೇಲಿದೆ. ಅದನ್ನ ಇವರು ಮಹಾಬಲೇಶ್ ಅವರು ನೋಟಿಸ್ ಮಾಡಿದ್ದಾರೆ, ಅದನ್ನ ಫೋಟೋ ಮಾಡಿದ್ದಾರೆ. ಸೊ ಹಿಂದ್ಗಡೆ ಬೆನ್ನಿನ ಹಿಂಭಾಗದಲ್ಲಿ ಈ ಬ್ರೂಸಸ್ ಅಂತ ಕರಿತೀವಿ. ಬ್ರೂಸಸ್ ಆರ್ ಕಂಟ್ಯೂಷನ್ಸ್ ಅಂದ್ರೆ ಎಪ್ಪುಗಟ್ಟಿದ ಗಾಯಗಳು, ಕನ್ನಡದಲ್ಲಿ ಕರಿಬೇಕಾದ್ರೆ ಕರೆಕ್ಟ್ ವರ್ಡ್ ಅದಕ್ಕೆ ಎಪ್ಪುಗಟ್ಟಿದ ಗಾಯಗಳು. ಸೊ ಇವೆಲ್ಲ ಅವರು ನೋಟಿಸ್ ಮಾಡಿದ್ದಾರೆ. ಮೇನ್ ನಾನು ಲಾಸ್ಟ್ ಇಂಜುರಿ ನಂಬರ್ 11 ಬರ್ಲಿಕ್ಕೆ ಮುಂಚೆ. ಸೊ ಈಗ ನೋಡಿ, ಮಹಾಬಲೇಶ್ ಶೆಟ್ಟಿ ಅವರು ಎಕ್ಸಾಮಿನ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ more than 48 hours ಆಗ್ಬಿಟ್ಟಿತ್ತು, more than 2 days ಆಗಿತ್ತು ಸಂತೋಷ್ ರಾವ್ನ ಎಕ್ಸಾಮಿನ್ ಮಾಡಷ್ಟಲ್ಲ ಅವರು. ಸೊ ಡ್ಯೂರಿಂಗ್ ದಿಸ್ ಟೈಮ್ ವಿಂಡೋ ಸಂತೋಷ್ ರಾವ್ ಅವರು ಅರೆಸ್ಟ್ ಆಗಿ ಮಹಾಬಲೇಶ್ ಶೆಟ್ಟಿ ಅವರ ಆಸ್ಪತ್ರೆಗೆ ಅವ್ರು ಬಂದು ಎಕ್ಸಾಮಿನ್ ಮಾಡಿಸ್ಕೊಂಡ ಟೈಮ್ ವಿಂಡೋ more than 48 hours ಆಗಿ. ಈ ಮಧ್ಯದಲ್ಲಿ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡಿದ್ರು. ಪಬ್ಲಿಕ್ ಅವ್ರನ್ನ ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ಬಂದು ಹೊಡೆದಿದ್ರು. ಅದು ಇಟ್ ಇಸ್ ಅ ರೆಕಾರ್ಡೆಡ್ ಇದು ರೈಟ್ ಎವಿಡೆನ್ಸ್. ಸೊ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ದಟ್ ಆ ಹಿಂದ್ಗಡೆ ಏನಿದೆ ನೋಡಿ ಎಪ್ಪುಗಟ್ಟಿದ ಗಾಯಗಳು, ಅವು ಬ್ಲಂಟ್ ಫೋರ್ಸ್ ಅಂದ್ರೆ ಗುದ್ದಬೇಕು, ಯಾರೋ ಹೊಡಿಬೇಕು, ಗುದ್ದಬೇಕು ಅಂತದ್ರಿಂದ ಆಗ್ಬೇಕು. ಇಲ್ಲ ಯಾವ್ದೋ ಕಟ್ಟಿಗೆ ಲಾಠಿ ಗೀಟಿ ತಗೊಂಡು ಬೆಲ್ಟ್ ಗಿಲ್ಟ್ ತಗೊಂಡು ಹೊಡೆದ್ರೆ ಬರ್ತಾವ. ಬೆಲ್ಟ್ ಅಲ್ಲ, ಮೋಸ್ಟ್ಲಿ ಲಾಠಿ ಟೈಪ್ ಏನಾದ್ರೂ ಇಂಜುರೀಸ್ ಇರ್ತವೆ. ಸೊ ಈ ಬೆನ್ನು ಮೇಲೆ ಇರೋ ಇಂಜುರೀಸ್ ಅಂತೂ ಸೌಜನ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಂತೂ ರೂಲ್ಡ್ ಔಟ್. ಸೊ ಈಗ ಬರ್ತಾ ಇರೋದ್ ಕ್ವಶನ್ ಏನು, ಕತ್ತಿನ ಮೇಲೆ ಇಂಜುರಿ, ಆಮೇಲೆ ಇಲ್ಲಿ ಯಾವ್ದು ಸ್ಕ್ರಾಚ್ ಮಾರ್ಕ್ ಅಂತ ಅವರು ರೌಂಡ್ ಮಾಡಿ ತೋರಿಸಿದ್ರಲ್ಲ ಆ ಇಂಜುರೀಸ್. ಸೊ ಈಗ ಏನಾಗುತ್ತೆ, ಇವರು ಮಹಾಬಲೇಶ್ ಅವರು ಟ್ರಯಲ್ಗೆ ಹೋಗ್ತಾರೆ. ಅಲ್ಲಿ ಅವ್ರ ಡಿಫೆನ್ಸ್ ಲಾಯರ್ ಒಂದೇ ಒಂದು ಕ್ವಶನ್ ಕೇಳ್ತಾರೆ ಮಹಾಬಲೇಶ್ ಅವ್ರಿಗೆ, ಡಾಕ್ಟ್ರೆ ನೀವು ಈ ಇಂಜುರೀಸ್ ನ ಖರ್ಚು ಗಾಯಗಳನ್ನ ಏನ್ ಬರ್ದಿದ್ದೀರಾ ಕತ್ತಿನ ಮೇಲೆ ಹಣೆ ಮೇಲೆ, ಈ ಎರಡೂನು ಪಬ್ಲಿಕ್ ಏನಾದ್ರೂ ಸಂತೋಷ್ ರಾವ್ನ ಹಿಡ್ಕೊಳ್ಳುವಾಗ ಆಗಿರುವ ಸ್ಥಿತಿಗಳಿದ್ಯಾ? ಒಂದೇ ಕ್ವಶನ್, ಆನ್ಸರ್ ಎಸ್ ಆರ್ ನೋ ಅಂತ ಕೇಳ್ತಾರೆ ಇವ್ರಿಗೆ. ಅದ್ರಲ್ಲಿ ಇದೆ ಯಾವ್ದ್ರಲ್ಲಿ, ನಮ್ಮ ಜಡ್ಜ್ಮೆಂಟ್ ಕಾಪಿಯಲ್ಲಿ. ಸೊ ಇವರು ಹೇಳ್ತಾರೆ ಸಾಧ್ಯತೆ ಇದೆ ಅಂತ. ಸೊ ಅಲ್ಲಿಗೆ ಹೋಯ್ತಲ್ಲ ನೋಡಿ, ಕೋರ್ಟ್ ನಲ್ಲಿ ಇಟ್ಸ್ ಎ ಟ್ರಯಲ್. ಟ್ರಯಲ್ ಅಂತ ಏನಂತ ಕರೀತಾರೆ, ಟ್ರಯಲ್ ಮೀನಿಂಗ್ ಏನಂದ್ರೆ ಟೆಸ್ಟಿಂಗ್ ಯುವರ್ ಎವಿಡೆನ್ಸ್ ಅಂತ. ಯಾರೇ ಬರ್ಲಿ, ಯಾರೇ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿ, ದ ಲರ್ನಡ್ ಜಡ್ಜ್ ಮುಂದೆ ಪ್ರಾಸಿಕ್ಯೂಷನ್ ಅಂಡ್ ದಿ ಡಿಫೆನ್ಸ್ ಟೀಮ್ ಟೆಸ್ಟ್ ದಿ ಎವಿಡೆನ್ಸ್. ಹೌ ವ್ಯಾಲಿಡ್ ಇಸ್ ದಿ ಎವಿಡೆನ್ಸ್? ಡಸ್ ಯುವರ್ ಎವಿಡೆನ್ಸ್ ಸ್ಟ್ಯಾಂಡ್ ದಿ ಫಿಟ್ನೆಸ್ ಫಾರ್ ಟ್ರಯಲ್ ಅಂತ. ಸೊ ಈ ಕೇಸಲ್ಲಿ ಅನ್ಫಾರ್ಚುನೇಟ್ಲಿ ಇವರು ಏನು 11 ಗಾಯಗಳು ಬರ್ದಿದ್ದಾರೆ, ಇನ್ಕ್ಲೂಡಿಂಗ್ ದಿ ಬ್ರೂಸ್ ಅಂದ್ರೆ ಎಪ್ಪುಗಟ್ಟಿದ ಗಾಯ ಪೆನ್ನಿಸ್ ಮೇಲೆ, ಟಿಪ್ ಆಫ್ ದ ಪೆನ್ನಿಸ್ ಮೇಲೆ ಒಂದು ಎಪ್ಪುಗಟ್ಟಿದ ಗಾಯವನ್ನು ಕೂಡ ಇವ್ರು ಬರ್ದಿದ್ದಾರೆ, ಇಂಜುರಿ ನಂಬರ್ 11. ಅದ್ರ ಬಗ್ಗೆನೆ ಬಹಳ ಚರ್ಚೆಗಳಾಗಿದೆ. ಇವ್ರು ಏನಾದ್ರೂ ಇಂಜುರಿ ರಿಪೋರ್ಟ್ ಅನ್ನು ಕೊಡುವಾಗ ಇವರು ಒಂದು ಕಾಮೆಂಟ್ರಿ ಬರಿಬೇಕಾಗಿತ್ತು ಕೆಳಗಡೆ. ಇವ್ರು ಏನ್ ಮಾಡಿದ್ದಾರೆ, ಒಂದು ಟೇಬಲ್ ತರ ಬರ್ದಿದ್ದಾರೆ, ಇಂಜುರಿ ನಂಬರ್ 1 ತರ್ಚು ಗಾಯನ, ಎಪ್ಪುಗಟ್ಟಿದ ಗಾಯನ, ಆ ಗಾಯ ಯಾವ ರೀತಿ ಕಾರಣ, ಯಾವ ಕಾರಣದಿಂದ ಆ ಗಾಯ ಆಗುತ್ತೆ, ಬ್ಲಂಟ್ ಫೋರ್ಸ್ ಶಾರ್ಪ್ ಫೋರ್ಸ್ ಅಂತ ಬರ್ದಿದ್ದಾರೆ. ಬ್ಲಂಟ್ ಅಂದ್ರೆ ಬ್ಲಂಟ್ ಟ್ರಾಮಾ, ಶಾರ್ಪ್ ಅಂದ್ರೆ ಒಂದು ಶಾರ್ಪ್ ಎಜ್ಡ್ ವೆಪನ್, ಇದ್ರೆ ನೇಲ್ ಸ್ಕ್ರಾಚ್ ಅಂತ ಕಡೆಯಿಂದ ಆಗ್ಲಿಕ್ಕೆ ಸಾಧ್ಯತೆ. 4ನೇ ಕಾಲಮ್ ನಲ್ಲಿ ಇವ್ರು ಏನ್ ಬರ್ದಿದ್ದಾರೆ, ಟೈಮ್ ಸಿನ್ಸ್ ಇಂಜುರಿ, 2 ದಿನ ಆಗಿದ್ಯಾ, ಇಲ್ದ್ರೆ 2 hours ಆಗಿದ್ಯಾ, 12 hours ಆಗಿದ್ಯಾ, ಏನೋ ಎಕ್ಸೆಟ್ರಾ ಬರ್ಕೊಂಡು ಹೋಗಿದ್ದಾರೆ. ಅಷ್ಟು ಬರೆದು ಕೆಳಗಡೆಗೆ ಅವ್ರು ಮುಗಿಸಿದ್ದಾರೆ. ಇವ್ರೇನಾದ್ರೂ ಇನ್ನೂ ಬರಿಬೇಕಾಗಿದ್ದಿದ್ರೆ, ಇನ್ನೂ ಸ್ಟ್ರಾಂಗ್ ಮಾಡ್ಬೇಕಾಗಿದ್ದಿದ್ರೆ ಈ ಕೇಸಲ್ಲಿ ಇವ್ರು ಬರಿಬೇಕಾಗಿತ್ತು, ಆಸ್ ಎ ಪರ್ಸನ್ ಹೂ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್ ಫಾರ್ ಡಾಂಕೀಸ್ ಲಾಂಗ್ ಇಯರ್ಸ್, ನಾರ್ಮಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಅದು ನೀವೇ ಬರ್ದು ಬಿಡಿ ಅಲ್ಲ. ಸಂತೋಷ್ ರಾವ್ ಅವರು ನನ್ಗೆ ಅವತ್ತು ಹೇಳಿದಾಗ ಅವ್ರಿಗೆ ಇವರು ಜನ ಹೊಡೆದಿದ್ರು ಅಂತ ಹೇಳಿದ್ದಾರೆ, ಪೊಲೀಸ್ ಅವರು ಹೊಡೆದಿದ್ರು ಅಂತ ಹೇಳಿದ್ದಾರೆ. ಸೊ ಈ ಇಂಜುರೀಸ್ ನಾನು ಏನ್ ಬರಿತಾ ಇದ್ದೀನಿ, ಸೌಜನ್ಯನೇ ಮಾಡಿರ್ಬೋದು, ಇಲ್ಲ ಇವರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಎರಡು ಬರ್ದಿದ್ರೆ ಆಗೋಗಿತ್ತಲ್ಲ, ಕ್ವಶನ್ನೇ ಇಲ್ಲಲ್ಲ. ನೀವು ಅಲ್ಲಿಗೆ ಹೋಗಿ ಮುಖಭಂಗ ಆಗೋದಕ್ಕಿನ್ನ ಇದನ್ನ ಬರ್ದಿದ್ರೆ ಆಗ್ತಿತ್ತಲ್ಲ. ಈಗ ಅರ್ಧ ಚಂದ್ರಾಕಾರದ ನೇಲ್ ಸ್ಕ್ರಾಚ್ ಅಬ್ರೇಷನ್ಸ್ ಏನ್ ಹೇಳ್ತಾ ಇದ್ದಾರೆ ಇವ್ರು ಮೇಲ್ಗಡೆ, ನೇಲ್ ಸ್ಕ್ರಾಚ್ ಮಾರ್ಕ್ಸ್ ಓವರ್ ದ ನೆಕ್, ಅದೇ ನೇಲ್ ಸ್ಕ್ರಾಚ್ ಮಾರ್ಕ್ಗೆ ಸೌಜನ್ಯ DNA ಕೈನ ಫಿಂಗರ್ಸ್ ಕೆಳಗಡೆ ಏನಾದ್ರು DNA ಸ್ವಾಬ್ ತೆಗೆದು
ಅದೇನಾದ್ರೂ ಮ್ಯಾಚ್ ಆಗಿದ್ರೆ 100% ಎರಡು ಕೊರಿಲೇಷನ್ ಆಗ್ತಾ ಇತ್ತು ನೋಡಿ. ರೈಟ್, ಇವ್ರು ಮಹಾಬಲೇಶ್ ಅವ್ರು ಹೇಳುವ ಥಿಯರಿ ಪ್ರಕಾರ ಜನ ಮೇಲೇನೆ ಫೇಸ್ಗೇನು ಕತ್ತಿಗೆ ಹಚ್ತಾರೆ ಅಂತ. ಅವಾಗ ಎಸ್ ಅಪ್ಪ ಕರೆಕ್ಟ್, ನೀವು ಹೇಳಿರೋದು ಕರೆಕ್ಟ್ ಅಂತ ಕೋರಿಲೇಟ್ ಆಗ್ಬೋದಾಗಿತ್ತು. ಇಲ್ವಲ್ಲ, ಇಲ್ಲಿ ಅದು ಮಳೆಗೆ ಹೋಗಿದೆ ಸರ್, ಎವಿಡೆನ್ಸ್ ಇಲ್ಲ. ಇವ್ರು ಫಸ್ಟ್ ಆಫ್ ಆಲ್ ತೆಗೆದೇ ಇಲ್ಲ. ಮಳೆಗೆ ಹೋಗಿದೆ ಅಂತ ಏನೋ ಹೇಳ್ಬೋದು, ಶಿಡ್ಲು ಹೊಡೆದು ಹೋಗಿದೆ, ಇವ್ನು ಸುಟ್ಟು ಹೋಗಿದ್ದಾನೆ ಅಂತ ಹೇಳ್ಬೋದು ನಾಳೆ. ಫಸ್ಟ್ ನೀವೇನ್ ಮಾಡಿದಿರಪ್ಪ, ನೀವು ಮೆಡಿಕಲ್ ಡಾಕ್ಟರ್ಗಳಾಗಿ, ಇವರಲ್ಲ ಮಹಾಬಲೇಶ್ ಅಲ್ಲ, ಯಾರು ನಮ್ಮ ಆತ್ಮವರಾಗ್ಲಿ, ಇಲ್ಲ ಫಾರೆನ್ಸಿಕ್ ಸೈನ್ಸ್ ನವರಾಗ್ಲಿ, ಇಲ್ಲದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಗಳಾಗ್ಲಿ, ನೀವು ಏನ್ ಮಾಡಿದಿರಾ? ವ್ಯಾಲ್ಯೂ ಆಫ್ ದಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡುವಾಗ ಏನೇನ್ ಮಾಡಿದೀರಾ? ಏನು ಮಾಡಿಲ್ವಲ್ಲ, ಸರಿಯಾಗಿ ತಗೊಂಡಿಲ್ಲ. ಈಗ ಮಳೆ ಬಂತು, ಶಿಡ್ಲು ಹೊಡಿತು, ಭೂಕಂಪ ಆಯ್ತು, ಸೊ ಪ್ರಾಸಿಕ್ಯೂಷನ್ ಅವರು ಸರಿ ಮಾಡಿಲ್ಲ ಅಂತ ಹೇಳೋದು ತುಂಬಾ ತಪ್ಪು. ನಾವು ಇವನ್ನೆಲ್ಲ ಕವರ್ ಮಾಡ್ಕೊಂಡಿದ್ರೆ, ನಮ್ಮ ರಿಪೋರ್ಟ್ ಅಲ್ಲಿ ಇದನ್ನೆಲ್ಲ ಕವರ್ ಮಾಡ್ಕೊಂಡಿದ್ರೆ ನೀವೆಲ್ಲಿ ಸ್ಕೋಪ್ ಕೊಡ್ತಾ ಇದ್ರಿ? ಪ್ರಾಸಿಕ್ಯೂಷನ್ಗೆ ತಪ್ಪು ಮಾಡ್ಲಿಕ್ಕೆ ಆಗ್ಲಿ, ಡಿಫೆನ್ಸ್ಗೆ ಈ ಕ್ವಶನ್ ಕೇಳಲಿಕ್ಕೆ ಆಗ್ಲಿ, ಇಲ್ದ್ರೆ ಜಡ್ಜ್ ಅವ್ರು ಏನಾದ್ರು ನಿಮ್ದು ಓವರ್ಲುಕ್ ಮಾಡ್ಲಿಕ್ಕೆ ಆಗ್ಲಿ. ನಾನ್ ಇವತ್ತು ರಿಪೋರ್ಟ್ ಕೊಡ್ತಾ ಇದೀನಿ ಅಂದ್ರೆ ಇವತ್ತು ರಿಪೋರ್ಟ್ ಕೊಟ್ಟೆ ಸೈನ್ ಮಾಡಿದೆ ಮುಗೀತು ಅಂತಲ್ಲ. ಇವತ್ತು ನಾನು ಏನ್ ಬರಿತಾ ಇದೀನಿ ಅಂದ್ರೆ 1 year ಡೌನ್ ದ ಲೈನ್, 2 years ಡೌನ್ ದ ಲೈನ್, ಇದೇ ರಿಪೋರ್ಟ್ ನ ನಾನು ಅಲ್ಲಿ ಮುಂದ್ಗಡೆ ನಿಂತ್ಕೊಂಡು ಜಡ್ಜ್ ಅವ್ರ ಮುಂದ್ಗಡೆ ನಾನು ಮತ್ತೆ ಅದನ್ನ ಸಾಕ್ಷಿ ಇಡಬೇಕು. ರಿಪೋರ್ಟ್ ಇಸ್ ನಾಟ್ ಫೈನಲ್. ರಿಪೋರ್ಟ್ ಇಸ್ ಓನ್ಲಿ an evidence, a proof or record of what you have done on that particular day with Santosh Rao. What is final is when you go to the court, stand in front of the honorable judge and get cross-examined by the defense and the prosecution. That is final. ಅವತ್ತು ಎಕ್ಸಾಮಿನ್ ಮಾಡುವಾಗ ನಾವು ಈ ಥಿಂಕಿಂಗ್ ನ ಇಟ್ಕೊಂಡು ಮಾಡ್ಕೊಂಡಿದ್ರೆ ಸಂತೋಷ್ ರಾವ್ನ ಇದೆಲ್ಲ ಬರಿಬಹುದಾಗಿತ್ತು ಕತೆ. ಸಂತೋಷ್ ರಾವ್ ನನ್ಗೆ ಹಿಂಗ್ ಹೇಳ್ದ, ಸಂತೋಷ್ ರಾವ್ ಹಿಂಗ್ ಮಾಡದಂತೆ, ಇದೆಲ್ಲ ನಾವು ನೋಟ್ ಮಾಡ್ಕೊಬೇಕಾಗಿತ್ತು. ಅವನಿಗೆ ಫಿಮೋಸಿಸ್ ಇತ್ತು. ಸೊ ಅದೇ ನಮ್ಮ ಫಿಮೋಸಿಸ್. ಈಗ ಫಿಮೋಸಿಸ್ ಅನ್ನೋದು ತುಂಬಾ ಸೆನ್ಸೇಷನಲೈಸ್ ಆಗ್ಬಿಟ್ಟಿದೆ ವರ್ಡ್. ಟೆನಿಸ್ ನ ನಾವ್ ಏನ್ ಕರಿತೀವಿ ಮೆಡಿಕಲ್ ಟರ್ಮ್ ನಲ್ಲಿ, ಅದಕ್ಕೆ ಫೋರ್ ಸ್ಕಿನ್ ಇರುತ್ತೆ, ಗ್ಲಾನ್ಸ್ ಅಂತ ಕರಿತೀವಿ. ಗ್ಲಾನ್ಸ್ ಇಸ್ ದಿ ಟಿಪ್ ಆಫ್ ದಿ ಪೆನಿಸ್, ರೈಟ್? ಸೊ ಆ ಗ್ಲಾನ್ಸ್ ಅನ್ನೋದು ಒಂದು ಸ್ಪಾಂಜಿ ಟಿಶ್ಯೂ ತರ ಇರುತ್ತೆ. ನಾರ್ಮಲ್ ಆಗಿ ಹ್ಯೂಮನ್ ಮೇಲ್ ನಲ್ಲಿ ಆ ಗ್ಲಾನ್ಸ್ ಪೆನಿಸ್ ಅಂತ ಏನಿದೆ ನೋಡಿ, ಸ್ಪಂಜಿ ಆಗಿರುತ್ತೆ. ಅದು ಯಾವಾಗ ವೆನ್ ದಿ ಪರ್ಸನ್ ಥಿಂಕ್ಸ್ ಅಬೌಟ್ ಸೆಕ್ಸ್ ಅಂಡ್ ಗೆಟ್ಸ್ ಅರೋಷನ್ ಡ್ಯೂ ಟು ಸೆಕ್ಸ್. ನೋಡಿ, ಬಹಳ ಇಂಪಾರ್ಟೆಂಟ್ ಒಂದು ನಾನು ನಿಮ್ಮ ಮಾಧ್ಯಮ ಥ್ರೂ ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷುಯಲ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಫಾರ್ ಎ ಮ್ಯಾನ್ ಅಂತ ಯಾರಿಗಾದ್ರೂ ನೀವು ಕ್ವಶನ್ ಕೇಳ್ಬಿಟ್ರೆ, ಎಲ್ಲರಂತ ಏನ್ ಡಾಕ್ಟರ್ ಇಂತ ಸ್ಮಾಲ್ ಕ್ವಶನ್ ಕೇಳ್ಬಿಟ್ರಿ, ಎಲ್ಲರಿಗೂ ಗೊತ್ತಿದೆ ಅಲ್ಲ, ಇಂಪಾರ್ಟೆಂಟ್ ಸೆಕ್ಷುಯಲ್ ಆರ್ಗನ್ ಇರೋದು ಮ್ಯಾನ್ ನಲ್ಲಿ ಇರೋದೇ ಪೆನ್ನಿಸು ಅಂತ ಹೇಳ್ಬಿಡ್ತಾರೆ ಎಲ್ಲರೂ, ರೈಟ್? ಬಟ್ ಆಕ್ಚುಲ್ ಆಗಿ ನೋಡಿ, ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷುಯಲ್ ಆರ್ಗನ್ ಫಾರ್ ಎ ಮ್ಯಾನ್ ಆರ್ ಎ ವುಮನ್ ಇಸ್ ನಾಟ್ ದೇರ್ ಪೆನಿಸ್ ಆರ್ ನಾಟ್ ದೇರ್ ವೆಜೈನಾ, ಇಟ್ ಈಸ್ ದ ಬ್ರೈನ್. ಸೊ ನಮ್ದು ಏನೇ ದೇಹದಲ್ಲಿ ಯಾವುದೇ ಪಾರ್ಟ್, ನಾನು ಈ ಕೈ ಮೂವ್ ಮಾಡ್ಬೇಕಾದ್ರೆ, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆಗ್ಲಿ, ಈಗ ಕತ್ತಿ ಕಡೆ ತಿರ್ಗಿಸ್ಬೇಕೇ ಆದ್ರೆ ನನ್ ಬ್ರೈನ್ ಹೇಳ್ಬೇಕು ನನಗೆ. ಅದೇ ತರ ಬ್ರೈನ್ ಸ್ಟಿಮ್ಯುಲೇಟ್ ಆದ್ರೇನೆ, ಬ್ರೈನ್ ನಮ್ಗೆ ಸ್ಟಿಮ್ಯುಲೇಷನ್ ಕೊಟ್ರೇನೆ ಅಲ್ಲಿ ಏನಾಗುತ್ತೆ, ಆ ಸ್ಪಾಂಜಿ ಟಿಶ್ಯೂ ಒಳಕ್ಕೆ ಬ್ಲಡ್ ಫ್ಲೋ ಆಗ್ಬಿಟ್ಟು ಅದು ಹಾರ್ಡನ್ ಆಗುತ್ತೆ. ಇಲ್ದ್ರೆ ಸ್ಪಂಜಿ, ಇಟ್ಸ್ ಫ್ಲಾಸಿಡ್. ಪೆನ್ನಿಸ್ ನಾರ್ಮಲಿ ಅರೋಷನ್ ಇಲ್ದಲೇ ಇದ್ದಾಗ ಇಟ್ಸ್ ನಾರ್ಮಲ್ ಫ್ಲಾಸಿಡ್ ಸ್ಟ್ರಕ್ಚರ್. ಬಟ್ ಅರೋಷಲ್ ಬಂದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರೋ ಸಮ್ ಪಾರ್ಟ್ ಆಫ್ ದ ಬ್ಲಡ್ ಗೆಟ್ಸ್ ಡೈವರ್ಟೆಡ್ ಟು ದಿ ಆರ್ಗನ್ ಅಂಡ್ ದ ಆರ್ಗನ್ ಬಿಕಮ್ಸ್ ಹಾರ್ಡ್ ಅಂಡ್ ಎರೆಕ್ಟ್ ಅಂತ ಹೇಳ್ತೀವಿ ನಾವು, ಹಾರ್ಡ್ ಅಂಡ್ ಎರೆಕ್ಟ್. ಸೊ ದಟ್ ಈಸ್ ದಿ ಸೈನ್ ಆಫ್ ಅರೋಸಲ್. ಅಂದ್ರೆ ಮನುಷ್ಯನಿಗೆ ಅರೋಷಲ್ ಬಂದಾಗ ಈಸ್ ಆರ್ಗನ್ ಬಿಕಮ್ಸ್ ಹಾರ್ಡ್ ಅಂಡ್ ಎರೆಕ್ಟ್. ಅಷ್ಟೇ ಸಾಕು. ಈಗ ನೋಡಿ, ಪೊಟೆನ್ಸಿ ಅನ್ನೋದು ಏನಂದ್ರೆ ಎಬಿಲಿಟಿ ಟು ಪರ್ಫಾರ್ಮ್ ಸೆಕ್ಷುಯಲ್ ಇಂಟರ್ಕೋರ್ಸ್. ಪೊಟೆನ್ಸಿ ಅನ್ನೋ ವರ್ಡ್ ಇದೆ, ರೈಟ್? ಪೊಟೆನ್ಸಿ, ಪೊಟೆಂಟ್ ಪರ್ಸನ್ ಅಂದ್ರೆ ಯಾರು ಅಂದ್ರೆ, ಈ ಮನುಷ್ಯನಿಗೆ ಎಬಿಲಿಟಿ ಇದೆ ಅಂದ್ರೆ ಅವನ ಬಾಡಿಯಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಪೆನಿಸ್ ಎರೆಕ್ಟ್ ಆಗುತ್ತೆ, ಆಮೇಲೆ ಹಾರ್ಡನ್ ಆಗುತ್ತೆ. ಆ ಹಾರ್ಡನ್ನು ಎರೆಕ್ಷನ್ ಆದ್ಮೇಲೆ ಅವರು ಇನ್ಸರ್ಟ್ ಮಾಡಿ ವೆಜೈನಲ್ ಇಂಟರ್ಕೋರ್ಸ್ ಮಾಡಬಹುದು ಅಂತ. ದಟ್ ಈಸ್ ದಿ ಕಾಲ್ಡ್ ಪೊಟೆನ್ಸಿ, ರೈಟ್? Sometimes ಏನಾಗುತ್ತೆ, ಮೆನಿ ಟೈಮ್ಸ್ ಇನ್ ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಇಂಪೊಟೆನ್ಸಿ ಅಂದ್ರೆ ಪರ್ಸನ್ ಹೂ ಕೆನಾಟ್ ಹ್ಯಾವ್ ದಿ ಎಬಿಲಿಟಿ ಟು ಮೇಂಟೈನ್ ಎರೆಕ್ಷನ್ ಅಂಡ್ ಪರ್ಫಾರ್ಮ್ ಎ ಸೆಕ್ಷುಯಲ್ ಇಂಟರ್ಕೋರ್ಸ್, ಅವ್ರನ್ನ ಇಂಪಾರ್ಟೆಂಟ್ ಅಂತ ಕರಿತೀವಿ ನಾವು. ಸೊ
ನೋಡ್ಲಿಕ್ಕೆ ಅವರೆಲ್ಲ ಕರೆಕ್ಟ್ ಆಗಿರ್ತಾರೆ, ಅವ್ರದ್ದು ಡೆವಲಪ್ಮೆಂಟ್ ಕರೆಕ್ಟ್ ಆಗಿರುತ್ತೆ, ಪೆನಿಸ್ ಡೆವಲಪ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಬಟ್ ಸಮ್ ಸೈಕಲಾಜಿಕಲ್ ಪ್ರಾಬ್ಲಮ್ ಇಂದ ಅವ್ರಿಗೆ ಈ ಪೆನಿಸ್ ಎರೆಕ್ಷನ್ ಆಗಲ್ಲ, ಹಾರ್ಡನ್ ಆಗಲ್ಲ. ಸೊ ಈ ಎರಡು ಇಂಪಾರ್ಟೆಂಟ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಪೆನಿಸ್ ನಲ್ಲಿ ಆಗ್ಲಿಲ್ಲ ಅಂದ್ರೆ ಈ ಕೆನಾಟ್ ಪರ್ಫಾರ್ಮ್ ಎ ಸೆಕ್ಷುವಲ್ ಇಂಟರ್ ಕೋರ್ಸ್. ಸೊ ಅವ್ರನ್ನ ಇಂಪಾರ್ಟೆಂಟ್ ಪರ್ಸನ್ ಅಂತ ಕರಿತೀವಿ ನಾವು. ಸೊ ಈಗ ಈ ಕಮಿಂಗ್ ಟು ದ ಫೈಮೋಸಿಸ್, ಈಗ ಏನಾಗುತ್ತೆ ನೋಡಿ, ಫೈಮೋಸಿಸ್ ಅನ್ನೋದು ಒಂದು ಸ್ಕಿನ್ ಕಂಡೀಷನ್. ಈಗ ನಾನು ಹೇಳ್ದಂಗೆ ಈಗ ಗ್ಲಾನ್ಸ್ ಪೆನಿಸ್ ಇದೆಯಲ್ಲ, ಟಿಪ್ ಆಫ್ ದಿ ಪೆನಿಸ್, ಅದ್ರ ಮೇಲೆ ಫೋರ್ ಸ್ಕಿನ್ ಅಂತ ಕರಿತೀವಿ ನಾವು. ಫೋರ್ ಸ್ಕಿನ್ ಇರುತ್ತೆ ನಾರ್ಮಲಿ, ಅಂಟಿಲ್ ಅನ್ಲೆಸ್ ಫಾರ್ ರಿಲಿಜಿಯಸ್ ರೀಸನ್ಸ್ ಕೆಲವರು ಜ್ಯೂಸ್ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಅವರು ಕಟ್ ಮಾಡಿಸ್ಕೊಂತಾರೆ. ಅದರ್ವೈಸ್ ಅದರ್ ಪೀಪಲ್ ನಾರ್ಮಲ್ ಫೋರ್ ಸ್ಕಿನ್ ಇರುತ್ತೆ. ಸೊ ವೆನ್ಎವರ್ ದೇರ್ ಇಸ್ ಎರೆಕ್ಷನ್, ನಾರ್ಮಲಿ ಏನಾಗುತ್ತೆ, ಸ್ಲೋಲಿ ದಿ ಫೋರ್ ಸ್ಕಿನ್ ಏನಿದೆ ಪೆನಿಸ್ ಟಿಪ್ ಮೇಲಿಂದ ಸ್ಲೋಲಿ ಇಟ್ ರಿಟ್ರಾಕ್ಟ್ಸ್ ಬ್ಯಾಕ್ವರ್ಡ್. ನಾಟ್ ಫುಲ್ಲಿ, ಅಟ್ ಲೀಸ್ಟ್ ಸಮ್ ಪಾರ್ಟ್ ಮೇ ರಿಟ್ರಾಕ್ಟ್ ಬ್ಯಾಕ್ವರ್ಡ್, ರೈಟ್? ಸೊ ಈ ಫೈಮೋಸಿಸ್ ಅನ್ನೋದು ಏನಿದೆ, ಕ್ರಾನಿಕ್ ಕಂಡೀಷನ್. ಫೈಮೋಸಿಸ್ ಅನ್ನೋದು ಕ್ರಾನಿಕ್ ಕಂಡೀಷನ್, ಹ್ಯಾಪನ್ಸ್ ಇನ್ ಸರ್ಟನ್ ಕೈಂಡ್ ಆಫ್ ಸ್ಕಿನ್ ಡಿಸೀಸಸ್, ಸರ್ಟನ್ ಕೈಂಡ್ ಆಫ್ ಕ್ರಾನಿಕ್ ಸ್ಕಿನ್ ಡಿಸೀಸಸ್. ಲೈಚನ್ ಸ್ಕ್ಲಿರೋಸಿಸ್ ಅಂತ ಒಂದು ಕಂಡೀಷನ್ ಇದೆ, ಅದು ಡ್ಯೂ ಟು ನಮ್ ಇಮ್ಯೂನ್ ರೆಸ್ಪಾನ್ಸ್ ಇಂದ ಓವರ್ ಗ್ರೋತ್ ಆಫ್ ಸ್ಕಿನ್ ಆಗ್ತಾ ಇರುತ್ತೆ, ಆಮೇಲೆ ಹಾರ್ಡನಿಂಗ್ ಆಗುತ್ತೆ ಆ ಏರಿಯಾಸ್ ವೇರ್ ಇಟ್ ಇಸ್ ಎಫೆಕ್ಟೆಡ್. ಸೊ ಅಂತ ಕಂಡೀಷನ್ಸ್ ನಲ್ಲಿ ಏನಾಗ್ಬಿಡುತ್ತೆ, ದ ಸ್ಕಿನ್ ಓವರ್ ದಿ ಪೆನಿಸ್, ದ ಫೋರ್ ಸ್ಕಿನ್ ಬಿಕಮ್ಸ್ ಫ್ರೆಜೈಲ್ ಅಂದ್ರೆ ತುಂಬಾ ಒಂಥರ ಅಪ್ಪ ಆಗ್ಬಿಡುತ್ತೆ. ಈ ಮುಟ್ಟಿದ್ರೆ ಸಾಕು ಬ್ಲೀಡಿಂಗ್ ಬರುತ್ತೆ, ಬ್ರೇಕ್ ಆಗುತ್ತೆ, ಟೇರ್ ಆಗುತ್ತೆ, ಆ ತರ ಆಗುತ್ತೆ, ಫ್ರೆಜೈಲ್ ಆಗ್ಬಿಡುತ್ತೆ ಸ್ಕಿನ್, ರೈಟ್? ಸೊ ಆ ರೀಸನ್ ಇಂದ ಅದೇನಾಗುತ್ತೆ, ಈಗ ಈ ಪೇನ್ ಇವೆಲ್ಲ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆ ಮನುಷ್ಯನಿಗೆ ಈ ಕೆನಾಟ್ ಮೇಂಟೈನ್ ಎ ಎರೆಕ್ಷನ್ ಫಾರ್ ಎ ಲಾಂಗ್ ಟೈಮ್ ಟು ಪರ್ಫಾರ್ಮ್ ಸೆಕ್ಷುವಲ್ ಇಂಟರ್ಕೋರ್ಸ್, ಅದಾಗುತ್ತೆ. ಸೊ ಈಗ ನೋಡಿ, ಫೈಮೋಸಿಸ್ ಅನ್ನೋ ವರ್ಡ್ ನ ತುಂಬಾ ಸುಲಭವಾಗಿ ಯಾರ ಮೇಲೂ ಯೂಸ್ ಮಾಡ್ಬಾರ್ದು. ಯಾಕಂದ್ರೆ ನೋಡಿ, ಈಗ ಏನಾಗ್ತಾ ಇದೆ ಕೋರ್ಟ್ಸ್ ಅಲ್ಲಿ, ಏನಾದ್ರೂ ಡಾಕ್ಟರ್ಗಳು ಫೈಮೋಸಿಸ್ ಅಂತ ಕೊಟ್ಬಿಟ್ರೆ ಕೋರ್ಟ್ ಅಲ್ಲಿ ಕೇಸೇ ಬಿದ್ದೋಗ್ಬಿಡುತ್ತೆ. ಅವನು ಈಗ ಪಾಪ ಅನ್ಫಾರ್ಚುನೇಟ್ಲಿ ಜಡ್ಜಸ್ಗೆ ಆಗ್ಲಿ ಪ್ರಾಸಿಕ್ಯೂಟರ್ಸ್ಗೆ ಆಗ್ಲಿ ಅರ್ಥ ಆಗ್ತಾ ಇಲ್ಲ ಫೈಮೋಸಿಸ್ ಅನ್ನೋದು ಏನು ಅಂತ. ಯಾರಾದ್ರೂ ಡಾಕ್ಟ್ರು ಇವನು ಫೈಮೋಸಿಸ್ ಇದೆ ಕೋರ್ಟ್ ನಲ್ಲಿ ಕೇಸೇ ಬಿದ್ದೋಯ್ತಲ್ಲ, ನಮ್ ಕ್ಲೈಂಟ್ ಡಿಫೆನ್ಸ್ ಬೇಕಾಗಿರೋದೇ ಇತ್ತು, ನಮ್ ಕ್ಲೈಂಟ್ ಗೆ ಎರೆಕ್ಷನ್ ಆಗಲ್ಲ ಅಂತ ಹೇಳಿ ನೀವು ಹುಡುಗಿನ ರೇಪ್ ಮಾಡೋದು ಎಲ್ಲಿಂದ ಬಂತು ಕ್ವಶನ್ ಅಂತ. ಅಷ್ಟು ಡೇಂಜರಸ್ ವರ್ಡ್ ಇದು ಫೈಮೋಸಿಸ್ ಅನ್ನೋದು. ಸೊ ಯಾರೇ ಡಾಕ್ಟರ್ ಆಗ್ಲಿ, ಯಾರೇ ಮೆಡಿಕಲ್ ಡಾಕ್ಟರ್ ಆಗ್ಲಿ, ಎಲ್ಲೇ ಆಗ್ಲಿ, ಸರ್ಟಿಫಿಕೇಟ್ ಅನ್ನು ಫೈಮೋಸಿಸ್ ಅಂತ ಕೊಡ್ತಾ ಇದ್ದೀರಾ ಅಂದ್ರೆ ಒಂದಲ್ಲ 100 ಟೈಮ್ಸ್ ಆಲೋಚನೆ ಮಾಡಿ ಕೊಡ್ಬೇಕು. ಯಾಕಂದ್ರೆ ಇಟ್ ಕ್ಯಾನ್ ಲೀಡ್ ಟು ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್. ಸೊ ಕಮಿಂಗ್ ಟು ದಿ ಪಾಯಿಂಟ್, ಫೈಮೋಸಿಸ್ can happen to every individual, every male individual at certain point in time. ನಿಮಗೂ ಆಗ್ಬೋದು, ನಿಮಗೂ ಆಗ್ಬೋದು, ಕೇಳಿಸ್ಕೊಂತೀರಾ ಬೇರೆ ಯಾರಾದ್ರೂ ಮೇಲ್ ವ್ಯೂವರ್ಶಿಪ್ ಅವ್ರಿಗೂ ಆಗುತ್ತೆ at certain point of time. That phimosis can happen due to some minor skin infection, urinary tract infection ಇಂದ ಸ್ವಲ್ಪ ಸ್ಟಿಕ್ಕಿ ಸ್ಕಿನ್ ಆಗುತ್ತೆ ಅಷ್ಟೇನೆ. ಬಟ್ ದಟ್ ಡಸಂಟ್ ಮೀನ್ ಅದು ಕ್ರಾನಿಕ್ ಕಂಡೀಷನ್ ತರ ನಾವು ಅದನ್ನ ಹೋಲಿಸ್ಲಿಕ್ಕೆ ಆಗಲ್ಲ. ಎಲ್ಲರೂ ಆಗುತ್ತೆ ಫೈಮೋಸಿಸ್, ಬಟ್ ದಟ್ ಡಸಂಟ್ ಮೀನ್ ಆ ಫೈಮೋಸಿಸ್ ಇಂದ ನಿಮ್ಗೆ ಎರೆಕ್ಷನ್ ಆಗಲ್ಲ, ಮೇಂಟೈನ್ ಮಾಡ್ಕೊಳಕ್ ಆಗಲ್ಲ, ಆಮೇಲೆ ಇಂಟರ್ ಕೋರ್ಸ್ ಮಾಡಕ್ ಆಗಲ್ಲ ಅಂತ. ಅದು ರಾಂಗ್ ಕಾನ್ಸೆಪ್ಟ್ ಅಂಡ್ ಇಸ್ ಎ ವೆರಿ ಡೇಂಜರಸ್ ಕಾನ್ಸೆಪ್ಟ್. ಸೊ ಫೈಮೋಸಿಸ್ ಅನ್ನೋ ವರ್ಡ್ ನ 100 ಟೈಮ್ಸ್ ಆಲೋಚನೆ ಮಾಡ್ಬೇಕು. ಆಮೇಲೆ ಆಸ್ ಎ ಮೆಡಿಕಲ್ ಡಾಕ್ಟರ್ ನಾವು ಒಬ್ಬರೇ ಕೊಡಬಾರ್ದು, ಅದನ್ನ ಯೂರಾಲಜಿಸ್ಟ್ ಕನ್ಸಲ್ಟ್ ಮಾಡ್ಕೊಂಡು, ಯೂರಾಲಜಿಸ್ಟ್ ನ ಜೊತೆ ಸೇರಿಸ್ಕೊಂಡು ಜಾಯಿಂಟ್ ಎಕ್ಸಾಮಿನೇಷನ್ ಮಾಡಿ ಅವ್ರೂ ಒಪ್ಕೊಂಡ್ರು, ನೀವು ಒಪ್ಕೊಂಡು ಇದು ಕ್ರಾನಿಕ್ ಕಂಡೀಷನ್ ಇದೆ, ಇವನಿಗೆ ಆಗಲ್ಲ ಅಂತೇಳಿ ಅದನ್ನ ಒಂದಿನ ನೋಡೋದಲ್ಲ, 2-3 ದಿನ ನೋಡಿ, ಬೇರೆ ಟೆಸ್ಟ್ಗಳೆಲ್ಲ ಇದಾವೆ, ಅದನ್ನೆಲ್ಲ ನಾನು ಹೇಳ್ಲಿಕ್ಕೆ ಇಷ್ಟಪಡಲ್ಲ. ಅದನ್ನೆಲ್ಲ ಟೆಸ್ಟ್ಗಳೆಲ್ಲ ಮಾಡಿದ ಮೇಲೆ ಫೈನಲ್ ರಿಪೋರ್ಟ್ ಅವಾಗ ಕೊಡ್ಬೋದು, ಇವನಿಗೆ ಕ್ರಾನಿಕ್ ಫೈಮೋಸಿಸ್ ಇದೆ, ಇವನಿಗೆ ಇಂಪಾರ್ಟೆಂಟ್ ಪರ್ಸನ್ ಅಂತ. ಇಲ್ಲ ಅಂದ್ರೆ ಫೈಮೋಸಿಸ್ ವರ್ಡ್ ನ ದಯಮಾಡಿ ಯಾರು ಯೂಸ್ ಮಾಡಬಾರ್ದು ಅಂಟಿಲ್ ಅನ್ಲೆಸ್ ದೇ ಆರ್ 100% ಶ್ಯೂರ್. ಸೊ ಈಗ ಏನಾಗಿದೆ, ಇಂಜುರಿ ನಂಬರ್ 11 ನಲ್ಲಿ ಇವರು ಎಪ್ಪುಗಟ್ಟಿದ ಗಾಯ ಅಂತ ಬರ್ದಿದಾರಲ್ಲ. ಆ ಎಪ್ಪುಗಟ್ಟಿದ ಗಾಯ ಏನಕ್ಕೆ ಬರ್ದಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಎ ಟ್ರಾಮಾ. ಈಗ ಟ್ರಾಮಾ, ಈಗ ಇವರು ಸಂತೋಷ್ ರಾವ್ ಏನಾದ್ರು ಇವರು ಸೌಜನ್ಯನ ಏನಾದ್ರು ರೇಪ್ ಮಾಡಿದಾಗ ಆಗುತ್ತಾ ಅಂದ್ರೆ ಆಗೋದಿಲ್ಲ. ಅವಳು ವರ್ಜಿನ್, ಇವ್ರೇನಾದ್ರು ಫೋರ್ಸ್ಫುಲ್ ಆಗಿ ಮಾಡಕ್ ಹೋಗಿದ್ದಾರೆ, ಹಂಗಾಗಿದೆ, ಅವ್ರಿಗೆ ಎಪ್ಪುಗಟ್ಟಿದ ಗಾಯ. ಸಾಧ್ಯವೇ ಇಲ್ಲ, ಹಂಗ ಆಗ ಚಾನ್ಸೇ ಇಲ್ಲ. ಆ ಟ್ರಾಮಾಗಳು ಆಗಲ್ಲ ಎಲ್ಲೂ. ಮೆಡಿಕಲ್ ನಮ್ಮ ಮೆಡಿಕಲ್ ಇದ್ರಲ್ಲಿ
ಪ್ರೂವನ್ ಫ್ಯಾಕ್ಟೇ ಇಲ್ಲ ಅದು, ರೈಟ್? ಅಂಟಿಲ್ ಅನ್ಲೆಸ್ ಯಾರೋ ಸಣ್ಣ ಹುಡುಗಿ ತುಂಬಾ ಮೆಚೂರಿಯೇ ಆಗಿಲ್ಲ, ಏನೋ 2 ವರ್ಷದ ಕೂಸು, 3 ವರ್ಷದ ಕೂಸು, ಅವ್ರ ಮೇಲೆ ಇವ್ರು ಯಾರೋ ಏನೋ ಮಾಡ್ಲಿಕ್ಕೆ ಹೋಗಿ ಫೋರ್ಸ್ಫುಲ್ ಆಗಿದೆ ಅಂದ್ರೆ ಅವಾಗ ಆ ಕೂಸ್ ಮೇಲೂ ತುಂಬಾ ಭಯಂಕರವಾದ ಇಂಜುರೀಸ್ ಕಾಣ್ತವೆ, ಇವ್ರ ಮೇಲೂ ಕಾಣ್ಬಹುದು. ಅಷ್ಟೇ ಹೊರತು ಸೌಜನ್ಯ ಮೇಲೆ ಇವ್ರು ಹಿಂಗ್ ಮಾಡಿದಾಗ ಅದು ಆ ಎಪ್ಪುಗಟ್ಟಿದ ಗಾಯ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಅದು ಆಗಿರೋದು ಯಾರೋ ಅವ್ರನ್ನ ಹೊಡೆದಿದ್ದಾರೆ ಪ್ರೈವೇಟ್ ಪಾರ್ಟಿ. ನಿಮ್ಗೆ ಗೊತ್ತಲ್ಲ, ಈಗ ನಿಮ್ ಜನರಲಿ ಯಾರಾದ್ರೂ ರೇಪಿಸ್ಟ್ ಸಿಕ್ಕಿದಾನೆ, ಅಲಿಜೆಡ್ ರೇಪಿಸ್ಟ್ ಅಂದ್ರೆ ಸಸ್ಪೆಕ್ಟ್ ಸಿಕ್ಕಿದಂದ್ರೆ ಪೊಲೀಸ್ ಅವರೇ ಆಗ್ಲಿ ಪಬ್ಲಿಕ್ ಅವ್ರು ಮಾಡೋದೇನು ಫಸ್ಟ್ ಅವ್ರ ಅಂಗಕ್ಕೆ ಹೊಡಿತಾರ, ಏನೋ ಇಂತ ಕೆಲಸ ಮಾಡ್ದ ನೀನು. ಸೊ ಆತರ ಆಗಿದೆ ಅಷ್ಟೇ ಹೊರತು ಅವರು ಸಂತೋಷ್ ರಾವ್ ಸೌಜನ್ಯನ ರೇಪ್ ಮಾಡುವಾಗ ಇಂಜುರಿ ನಂಬರ್ 11 ಆಗಕ್ಕೆ ಸಾಧ್ಯತೆಗಳು ಇಲ್ವೇ ಇಲ್ಲ. ಓಕೆ, ಈಗ ಕಡೆಯದಾಗಿ ಸರ್, ಅಂದರೆ ಈಗ 400 ಕನ್ವಿಕ್ಷನ್ ಆಗಿದೆ ಅಂತೇಳಿ ಹೇಳ್ತಾರೆ. ಈಗ ಕನ್ವಿಕ್ಷನ್ ಆಗೋದು ಅದು ನೀವು ಪ್ಯಾಥಾಲಜಿಸ್ಟ್ ಆಗಿ ಕೇಳ್ತಾ ಇದ್ದೆ ನಿಮ್ಮ ಹತ್ರ, ಅದು ಡಾಕ್ಟ್ರಿಂದ ಮಾತ್ರವಾ ಅಂತೇಳಿ? ಇಲ್ಲಿ ಪೊಲೀಸ್ ಎಫರ್ಟ್ ಮತ್ತೊಂದು ಏನು ಸಾಧ್ಯನೇ ಇಲ್ವಾ? ಬರೀ ಡಾಕ್ಟ್ರಿಂದ ಮಾತ್ರ ಕನ್ವಿಕ್ಷನ್ ಆಗೋಕೆ ಸಾಧ್ಯನಾ ಅಂತೇಳಿ? ನೋಡಿ, ಯಾವುದೇ ಕೇಸಲ್ಲಿ ಕನ್ವಿಕ್ಷನ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ 360 ಡಿಗ್ರಿ ಎಫರ್ಟ್, ರೈಟ್? ಕರೆಕ್ಟ್ ಆಗಿ ಮೆಡಿಕಲ್ ಎವಿಡೆನ್ಸ್ ಕಲೆಕ್ಟ್ ಆಗಿರ್ಬೇಕು, ಫಾರೆನ್ಸಿಕ್ ಎವಿಡೆನ್ಸ್ ಎಕ್ಸಾಮಿನ್ ಮಾಡಿರೋರು ಯಾರು ಲ್ಯಾಬ್ಸ್ ಅಲ್ಲಿ ಅವ್ರದ್ದು ಕರೆಕ್ಟ್ ಆಗಿ ಎಲ್ಲ ರಿಸಲ್ಟ್ಸ್ ಬಂದಿರ್ಬೇಕು. ಆವಾಗ ಪ್ರಾಸಿಕ್ಯೂಷನ್ ಇದು ಎಲ್ಲ ಕರೆಕ್ಟ್ ಆಗಿ ಟೈ ಅಪ್ ಮಾಡ್ಕೊಂಡು ಬಿಯಾಂಡ್ ರೀಸನಬಲ್ ಡೌಟ್. ಈಗ ನೋಡಿ, ಈ ಜಡ್ಜ್ ಅವರು ಏನ್ ಹೇಳ್ತಾರೆ, ಲರ್ನರ್ ಜಡ್ಜ್ ಅವ್ರು ಇದ್ರಲ್ಲಿ ಕೂಡ ಇದು ಯಾರಾದ್ರೂ ಓದಿದ್ರೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಬರ್ತಾರೆ. ಕಂಡೀಷನ್ಸ್ ಫಾರ್ ದಿಸ್ ಟ್ರಯಲ್ ಅವ್ರು ಹೇಳ್ತಾರೆ ಒಂದ್ ಕಡೆ, ನಾನು ಕರೆಕ್ಟ್ ಆಗಿ ಐ ಕ್ಯಾನಾಟ್ ಕೋಟ್ ಇಟ್ ಬಿಕಾಸ್ ನಾವು ಐ ಆಮ್ ಸ್ಪೀಕಿಂಗ್ ಹಿಯರ್ ವರ್ಬ್ಯಾಟಿನ್. ಅವ್ರು ಹೇಳ್ತಾರೆ ಒಂದ್ ಕಡೆ 10 ಕ್ವಶನ್ ಹೇಳಿದ್ವಿ, 10 ಪಾಯಿಂಟ್ ಕೇಳಿದ್ರು ಅನ್ಕೊಳ್ಳಿದ್ರು. ಎಕ್ಸಾಮ್ ಇದು ಪ್ರಾಸಿಕ್ಯೂಷನ್ ಆಗ್ಲಿ ಡಿಫೆನ್ಸ್ ಆಗ್ಲಿ 10 ಪಾಯಿಂಟ್ ಪ್ರೂವ್ ಕೇಳಿದಾಗ ಡೌಟ್ ಇದ್ರೆ 4 ಇವ್ರಿಗೆ ಕೊಡ್ತಾರೆ, 5 ಇವ್ರಿಗೆ ಕೊಡ್ತಾರೆ ಅಂತ ಆತರ ಏನೋ ಬರ್ದಿದ್ದಾರೆ ಅವ್ರು. ಸೊ ಈಸ್ ಬೀನ್ ಟ್ರೈಂಗ್ ಟು ಬಿ ಫೇರ್. ಅಂದ್ರೆ ಎರಡು ಪಾರ್ಟಿಗೆ ಈಗ ಯಾವ್ದಾದ್ರು ಒಂದು, ಈಗ ಇದು ಇವರು ನಮ್ಮ ಮಹಾಬಲೇಶ್ ಅವರು ಇದ್ರ ಪ್ರಕಾರನೇ ಹೇಳಕ್ಕಾದ್ರೆ ಕ್ರಿಕೆಟ್ ಪ್ರಕಾರ DRS ಡಿಸಿಷನ್ ಅಂತೀವಲ್ಲ, ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂತ, ಅದೇ ತರ ಜಡ್ಜ್ ಅವರು ಅಂತದೇನಾದ್ರೂ DRS ಬಂದ್ರೆ ನಾನು 5 ಇವ್ರಿಗೆ ಕೊಡ್ತೀನಿ, 5 ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳ್ತಾರೆ, ನೀಟಾಗಿ ಬರೀತಾರೆ. ಅಂದ್ರೆ ಸೊ ಲರ್ನಡ್ ಮ್ಯಾನ್ ಈಸ್. ಸೊ ಅವ್ರು ಎಲ್ಲೂ ಬಯಾಸ್ ತೋರಿಸ್ತಾ ಇಲ್ಲ ಯಾರಿಗೂ. ಅವರು ಕಂಡೀಷನ್ ಸೆಟ್ ಮಾಡಿದಾರೆ ಅಷ್ಟೇ, ಈ ಟ್ರಯಲ್ ಈ ತರ ನಡಿಬೇಕು, ಈ ಚೌಕಟ್ಟಲ್ಲಿ ನಡಿಬೇಕು ಅಂತ. ಸೊ ಇದಿಷ್ಟು ಶುಭಾಕರ್ ಅವರು ಕೂಡ ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಫಿಮೋಸಿಸ್ ಅಂತ ಹೇಳಿದ್ರೆ ಏನು, ಫಿಮೋಸಿಸ್ ಅಂತ ಹೇಳಿ ಬರೆಯೋದೇ ಒಂದು ದೊಡ್ಡ ತಪ್ಪು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಜಡ್ಜ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, PP ಅವರು ಸರಿಯಾಗಿ ವಾದ ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇರುವಂತಹ ಮಹಾಬಲ್ ಶೆಟ್ರೆ, ನೀವೇನನ್ನು ಮಾಡಿದ್ದೀರಿ ಅಂತ ಹೇಳಿ ಬೇಕಲ್ವೇ? ಅವನು ಏನು ಹೇಳಿಕೆ ಹೇಳಿದ್ದ ಅದನ್ನು ರೆಕಾರ್ಡ್ ಮಾಡಬೇಕಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಫೊರೆನ್ಸಿಕ್ ಎಕ್ಸ್ಪರ್ಟ್. ಯಾಕೆ ಮಾಡಿಲ್ಲ? ಈಗ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನು ಯಾರಾದರೂ ಕೇಳೋಕೆ ರೆಡಿ ಇದ್ದಾರಾ? 30,000 ಓನ್ ಸರ್ಟಿಫಿಕೇಟ್ ಕೊಟ್ಟವರು 70 ಕನ್ವಿಕ್ಷನ್ ಆಗಿದೆ ಮಹಾಬಲ್ ಶೆಟ್ರೆ. ನಿಮ್ಗೆ ಗೊತ್ತಾಗಿಲ್ವಾ? ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಕೇಸಲ್ಲಿ ಒಂದು ಚೂರು ಕೂಡ ತಪ್ಪು ಆಗಬಾರ್ದು, ನನ್ನನ್ನು ಯಾರೂ ಕೂಡ ದೂರಬಾರ್ದು, ನಂದು ಮಿಸ್ಟೇಕ್ ಎಲ್ಲೂ ಕೂಡ ಸಿಗಬಾರ್ದು, ವಿತ್ ದ ರೆಕಾರ್ಡ್ ಇದೆ ನೋಡಿ ಜನರೇ ಅಂತೇಳಿ ತೋರಿಸ್ಬೋದಿತ್ತಲ್ವ? ಇವಾಗ ನಿಮ್ಮಷ್ಟು ಕೇಸ್ ಯಾರೂ ಮಾಡಿರಲಿಕ್ಕಿಲ್ಲ. 85% ಕನ್ವಿಕ್ಷನ್ ಇದೆ ನಿಮ್ಮ ಕೇಸಲ್ಲಿ. ಆದರೆ ಇದೆಲ್ಲ ಯಾಕೆ ನಿಮಗೆ ತೋಚಿಲ್ಲ? ಈಗ ಬಂದು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದರೆ ಆಗುತ್ತಾ ಮಹಾಬಲ್ ಶೆಟ್ರೆ? ಫೋರಾಮಲ್ಲಿ ನೋಡಿದಾಗ ನನಗೆ ಗೊತ್ತಾಗುತ್ತೆ ನೀನೊಬ್ಬ ರಸ್ಲರ್, ನೀನೊಬ್ಬ ಬ್ಯಾಡ್ಮಿಂಟನ್ ಪ್ಲೇಯರ್, ಅಷ್ಟು ಹಾರ್ಡ್ ಆಗಿದ್ದಿ, ಗಟ್ಟಿಯಾಗಿದ್ದಿಲ್ಲ. ಅನ್ನೆಸೆಸರಿ ಟಾಪಿಕ್ ಬಗ್ಗೆ ಮಾತಾಡೋದ್ರಿಂದ ಮಹಾಬಲ್ ಶೆಟ್ರಿಗೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಬೋದಿತ್ತಲ್ವ ಮಹಾಬಲ್ ಶೆಟ್ರೆ? ವಿಡಿಯೋ ಇದ್ದರೆ ನಾವು ಕೂಡ ನೋಡ್ಬೋದಿತ್ತು ಯಾವ ರೀತಿಯಾಗಿ ಸಂತೋಷ್ ರಾವ್ ನಿಮ್ಮನ್ನು ಎತ್ತಾಕೊಂಡಿದ್ದ ಅಂತೇಳಿ. ಎನಿವೇಸ್, ಎಷ್ಟೇ ತಪ್ಪಿಸೋಕೆ ಹೋದರೂ ದಿಕ್ಕು ಖಂಡಿತವಾಗ್ಲೂ ಸೌಜನ್ಯ ಪ್ರಕರಣದಂಥದ್ದು ಸಾಧ್ಯನೇ ಇಲ್ಲ. ತಾರ್ಕಿಕ ಅಂತ್ಯ ಸಿಗುತ್ತೆ. ಕಾನೂನಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಬದಲಾವಣೆ ಸೌಜನ್ಯ ಪ್ರಕರಣದಲ್ಲಿ 100% ಆಗೇ ಆಗುತ್ತೆ, ಭರವಸೆ ಕೂಡ ಇದೆ. ಹೋರಾಟಗಾರರು ಇಡೀ ಕರ್ನಾಟಕನೇ ಸುಮ್ಮನಿರೋಕೆ ಸೌಜನ್ಯನ ಪ್ರಕರಣದಲ್ಲಿ ಚಾನ್ಸೇ ಇಲ್ಲ.